सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। सदाशिव समारंभ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರೆ. ನಾವು ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿಯಲ್ಲಿ ಇಲ್ಲಿವರೆಗೆ ನಾವು ಏನೇನು ನೋಡ್ಕೊಂತ ಬಂದ್ವಿ. ಬಹಳ ಮುಖ್ಯವಾದ ಅಧ್ಯಾಯ. ಕಠೋಪನಿಷತ್ತಿನ ಹೃದಯ ಭಾಗವೇ ಈ ಅಧ್ಯಾಯದಲ್ಲಿ ಇದೆ ಅಂದ್ರೂ ಏನು ಹರ್ಕತ್ತಿಲ್ಲ. ಈ ಒಂದು ಅಧ್ಯಾಯದಲ್ಲಿ ಬ್ರಹ್ಮನ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಹೆಂಗದ ಅಂದ್ರ ಅದು ಕೊಂಕಿಲ್ಲದ ಅವಕ್ರ ಚೇತಸಾಹ ಅಂತ ಒಂದ್ ಮನ್ನೆ ಮಂತ್ರದಾಗ ಶಬ್ದ ಉಪಯೋಗ ಮಾಡ್ಯಾರ. ಕೊಂಕಿಲ್ಲದ ಸೂರ್ಯನ ಬೆಳಕಿನಂತೆ ಯಾವಾಗಲೂ ಇರುವ ಏಕರೂಪದಿಂದ ಇರುವಂತಹ ತೇಜಸ್ಸಿಗೆ ಅವಕ್ರ ಚೇತಸಾಹ ಅಂದ ಅರಿವು ಸ್ವರೂಪ ಅದ. ಅದು ಎಲ್ಲದ ಅಂತಂದ್ರ ಈ 11 ರಂಧ್ರಗಳಿಂದ ಕೂಡಿದಂತ ಒಂದು ಪಟ್ಟಣದ ಆ ಪಟ್ಟಣದಾಗ ಐತ. ಆ ಪಟ್ಟಣ ಅಂದ್ರೆ ಈ ಶರೀರವೇ ಆ ಪಟ್ಟಣ. 11 ರಂಧ್ರಗಳು ಇರುವಂತ ಈ ಶರೀರದಲ್ಲಿ ಅದು ವಾಸವಾಗಿದೆ. ಆ ಆತ್ಮತತ್ವ, ಬ್ರಹ್ಮತತ್ವ, ಪರಮಾತ್ಮ ತತ್ವ, ಆ ಕೊಂಕಿಲ್ಲದ ಪರಮಾತ್ಮ ತತ್ವ ಸೂರ್ಯನ ಬೆಳಕಿನಂತೆ ಯಾವಾಗಲೂ ಏಕರೂಪವಾಗಿರುವಂತಹ ತೇಜಸ್ಸು ಎಲ್ಲದ ಅಂತಂದ್ರೆ ಎಲ್ಲಿಲ್ಲಪ್ಪ, ಈ ಶರೀರದಲ್ಲಿ ಮಾತ್ರ ಇದೆ. ನೀನದ್ರ ಹುಕಾಕ ಎಲ್ಲಿ ಪರ್ವತಕ್ಕ ನದಿ ಕೊಳ್ಳಗಳಿಗೆ ಹೋಗ್ಬೇಕಾಗಿಲ್ಲ, ಶರೀರದಾಗ ಹುಡುಕು ಅಂತ ಹೇಳಕ್. ಅದು ಹೆಂಗದ, ಈ ಶರೀರದಾಗ ಅಷ್ಟ ಅದನೋ ಹೊರಗು ಅದನೋ, ಅದು ವ್ಯಾಪಕ ಅದ ಹೇಳ್ಕೊಂತ ಬಂದ್ರು. 2ನೇ ಮಂತ್ರದಾಗ ಅದು ವ್ಯಾಪಕ ಅದ ಅಂತ ಹೇಳ್ಕೊಂತ ಬಂದ್ರು. ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಅಲೋನ್, ಆಲ್ ದಿ ಆರ್ಗನ್ಸ್ ಫಂಕ್ಷನ್. ಅದಿದ್ದಾಗ ಎಲ್ಲ ಕಾರ್ಯಗಳು, ಎಲ್ಲ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ ಕೆಲಸ ಮಾಡಕತ್ತದ. ಇಲ್ಲಾಂದ್ರ ಆ ಆತ್ಮಚೇತನ ಇಲ್ಲಾಂದ್ರೆ ಇವೆಲ್ಲವೂ ಕೆಲಸ ಮಾಡ್ಲಿಕ್ಕೆ ಅಸಮರ್ಥ ಆಗ್ತಾವೆ. ಕೆಲಸ ಮಾಡ್ಲಿಕ್ಕೆ ಅವುಗಳ ಸಾಮರ್ಥ್ಯ ಇದು ಕೊಟ್ಟದ, ಆತ್ಮತತ್ವ ಕೊಟ್ಟದ, ಆ ಬ್ರಹ್ಮ ತತ್ವ ಕೊಟ್ಟದ ಇಂದ್ರಿಯಗಳಿಗೆ ಅಂತ ಹೇಳಿದ್ರು. ಒಬ್ಬವ ಆಳ್ಮಗನಂತ ಅವೆಲ್ಲವೂ ಕೆಲಸ ಮಾಡಕತ್ತಾವ. ಯಜಮಾನನ ಮಾತು ಕೇಳ್ಕೊಂತ ಆ ಯಜಮಾನ ಸ್ವರೂಪದ ಇದ್ದಾಮನ ಅವಕ್ರ ಚೇತಸನಾದ ಬ್ರಹ್ಮ ಸ್ವರೂಪವೇ ಈ ಒಂದು ಶರೀರ ಅನ್ನುವಂತ ಪಟ್ಟಣದಲ್ಲಿ ವಾಸವಾಗಿದೆ. ಇಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಸಂದರ್ಭ ಅನುಸಾರವಾಗಿ ಯಮಧರ್ಮರಾಯ ಅಜ್ಞಾನಿ ಸತ್ತಾಗ ಏನಾಗ್ತದ, ಅವ ಮತ್ತೊಂದು ಶರೀರವನ್ನ ಪಡಿತಾನ. ಅವನಲ್ಲಿ ಏನಾಗ್ತದ ಅಂದ್ರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಮತ್ತು ಚಿರಾವಾಸ ಏನದ, ಇವು 3ರ ಮುಪ್ಪರಿಗೆ ಅಹಂಕಾರ ಅಂತ ಏನ್ ಹೇಳ್ತಾರ. ಈ ಅಹಂಕಾರ ಸ್ಥೂಲ ಶರೀರದಿಂದ ಬಿಡುಗಡೆ ಆಗ್ತದ. ಇದು ಸಾಮಾನ್ಯರ ಸಾವು. ಹಾಗಲ್ಲ ಜ್ಞಾನಿಗಳ ಸಾವು ಹೆಂಗಾಗ್ತದ ಅಂತಂದ್ರ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರದ ಬಿಡುಗಡೆ ಆಗ್ತದ. ಆ ಕಾರಣ ಶರೀರ ಸೂಕ್ಷ್ಮ ಶರೀರಕ್ಕೆ ಬಿಡುಗಡೆ ಆತಂದ್ರ ಸೂಕ್ಷ್ಮ ಶರೀರ ಇರಾಕ ನೆಲೆ ಆಗುದಿಲ್ಲ. ಅದು ಎಲ್ಲಿ ಅದ ಅಂದ್ರ ಅಜ್ಞಾನದಲ್ಲಿ ಅದ, ಕಾರಣ ಶರೀರದಲ್ಲಿ ವಾಸವಾಗ್ಯದ. ಅದಕ್ಕೆ ನೆಲೆ ಇಲ್ದಂಗ್ ಮಾಡ್ಬೇಕು ಅಂದ್ರೆ ಅದು ಜ್ಞಾನದಿಂದ ಮಾತ್ರ. ಜ್ಞಾನ ದೇವತು ಕೈವಲ್ಯಂ ಅನ್ನುವಂತ ಮಾತನ್ನ ಹೇಳಿ ಮುಗಿಸಿದ, ಸಂದರ್ಭೋಚಿತವಾಗಿ ಹೇಳಿದ. ಅಜ್ಞಾನಿ ಪುರುಷ ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಸಂಘಾತವನ್ನ ಒಂದು ಅಂಟು ಕೂಡ್ಕೊಂಡಿದ್ದು ಅವೆರಡರ ಮಧ್ಯದಲ್ಲಿ ಬೇರ್ಪಡಿಸುವುದೇ ಜ್ಞಾನದಿಂದ ಬೇರ್ಪಡಿಸಕ್ ಬರ್ತದ ಅಂತ ಮಾತನ್ನ ಹೇಳಿದ್ರು. ಅಜ್ಞಾನಿ ಜೀವರ ಮುಂದಿನ ಜನ್ಮಗಳ ಹೆಂಗ್ ಅಕ್ಕವ ಅನ್ನೋದನ್ನು ಹೇಳ್ತಾನ ಭಗವಂತ. ಅದು ಯಾರು ಭಗವಂತ ಅಲ್ಲ, ಇಲ್ಲಿ ಯಮಧರ್ಮರಾಯ ನಚಿಕೇತಿಗೆ ಹೇಳಾಗತ್ತ, ಗುರು ಹೇಳಾಗತ್ತ. ಏನಾಗ್ತದಂದ್ರ ಅವರ ಕರ್ಮ ಮತ್ತು ಅವ್ರ ಉಪಾಸನೆಗಳ ಅನುಗುಣವಾಗಿ ಅವ್ರಿಗೆ ಮುಂದಿನ ಜನ್ಮ ಅವ್ರಿಗೆ ಬರ್ತದ. ಆ ಜೀವಿಗಳಿಗೆ ಮತ್ತೆ ಹೇಳ್ಕೊಂತ ಬಂದ್ರು. ನಿನ್ನಿನ ದಿವಸ
ಈ ಆತ್ಮತತ್ವ ಏನದ, ಎಲ್ಲ ಇಂದ್ರಿಯಗಳು ಮನ್ಕೊಂಡಾಗೋ ಇದು ಎಚ್ಚರ ಇರ್ತದ. ಅದು ಶುದ್ಧವಾದ ಅರುವದ. ಅದು ಏನದ, ಇಮ್ಮಾರ್ಟಲ್ ಅದ, ಅದಕ್ಕ ಮೃತ್ಯು ಇಲ್ಲ. ನಮಸ್ಕಾರ ರೀ ಅಪ್ಪಾರ. ನಮಸ್ಕಾರ ನಮಸ್ಕಾರ. ಹಾ ನಮಸ್ಕಾರ. ಟು ಹ್ಯಾವ್ ದ ಶೇಪ್ ಆಫ್ ದಿ ಬಾಡಿ, ಪ್ರಾಣನಿಗೆ ಅದು ಆ ಶರೀರದಷ್ಟ ಆಕಾರ ಐತಂತ ಅದು ಆಗ್ತದ. ಅದಕ್ಕೆ ನಿಜವಾಗಿಯೂ ಆಕಾರ ಇಲ್ಲ, ತನ್ನದೇ ಆಕಾರ ಇಲ್ಲ. ಅದೇ ರೀತಿ ಹೆಂಗ ಅಂದ್ರ ಆ ಆತ್ಮನಿಗೂ ಆಕಾರ ಇಲ್ಲ. ಅದು ಯಾವ ಶರೀರವನ್ನ ಪಡಿತೈತಿ ಆ ಶರೀರದ ಆಕಾರ ಆಗ್ತದ. ಅದು ನಿಜವಾಗಿ ಆ ಆತ್ಮನಿಗೆ ಆಕಾರ ಕಾಣುವುದು ಏನದ, ಅದು ಪರಮಾತ್ಮಕ ಅದ ಅನ್ನುವಂತ ಮಾತನ್ನ ನಿನ್ನಿನ ದಿವಸ ಹೇಳ್ಕೊಂತ ಬಂದ್ರು. ಅದನ್ನ ಮುಂದುವರಿಸಿ ಇವತ್ತಿನ ಶ್ಲೋಕ, ಎಷ್ಟನೇ ಶ್ಲೋಕ ಹೇಳ್ಬೇಕಾಗ್ಯದ ನಾವು ಅಂದ್ರ 10ನೇ ಶ್ಲೋಕವನ್ನ ಹೇಳ್ಬೇಕಾಗ್ಯದ. 10ನೇ ಶ್ಲೋಕವನ್ನ ಹೇಳ್ತೀನಿ, ಅದರ ಅರ್ಥವನ್ನ ಮುಂದಿನ ಶ್ಲೋಕಗಳನ್ನು ನೋಡ್ಕೊಂತ ಹೋಗು. 10 ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತತ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಈಗ ವಾಯು ದೃಷ್ಟಾಂತದಿಂದ ಹೇಳಗತ್ತಾರ. ನಿನ್ನೆ ಅಗ್ನಿ ದೃಷ್ಟಾಂತವನ್ನು ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಈಗ ವಾಯುವಿನ ದೃಷ್ಟಾಂತ ಕೊಟ್ಟು ಹೇಳ್ತಾರ. ವಾಯು ಒಂದೇ ಹೇಗೆ, ಅದು ವಾಯು ಒಂದದಲ್ಲ ಹಲವದವ ಇಲ್ಲ, ವಾಯು ತತ್ವನು ಒಂದದ. ಅದು ಹೇಗೆ ಅನೇಕ ಈ ಭುವನಗಳನ್ನು ಹೊತ್ತು ರೂಪಕ್ಕೂ ಪ್ರತಿರೂಪವಾಗಿರುವುದು. ಅಂದ್ರ ಯಾವ್ಯಾವ ವಸ್ತುಗಳಲ್ಲಿ ಅದು ಪ್ರವೇಶ ಆಗ್ತೈತಿ ಆ ವಸ್ತುವಿನ ಆಕಾರನ ಆಗ್ತದೆ. ಹಾಗೆ ಈ ಸರ್ವಭೂತಾಂತರಾತ್ಮನಾದಂತಹ ಒಬ್ಬ ಬ್ರಹ್ಮವೇ ಈ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ರೂಪ ಇರುವಂತಹ ವಸ್ತುವಿನಲ್ಲಿ ಪ್ರವೇಶ ಆಗಿ ಆ ರೂಪಕ್ಕೂ ಪ್ರತಿರೂಪವಾಗಿದೆ. ಅಂದ್ರೆ ಅದಕ್ಕೆ ಸ್ವತಂತ್ರವಾದ ಯಾವ ರೂಪನೂ ಇಲ್ಲ. ಅದು ಯಾವ್ಯಾವ ವಸ್ತುಗಳಲ್ಲಿ ಹೋಗ್ತದ ಆ ರೂಪವನ್ನು ಧರಿಸ್ತದ. ಅವ ಹೆಂಗದಾನಂದ್ರ ಹೊರಗೂ ಇದ್ದಾನೆ, ಪ್ರತಿರೂಪೋ ಬಹಿಶ್ಚ ಅನ್ನುವಂತ ಮಾತಲ್ಲಿ ಹೇಳಕತ್ತಾರ. ಇಲ್ಲಿ ವಾಯುವಿನ ಉದಾಹರಣೆ ಕೊಟ್ಟು ಹೇಳಕತ್ತಾರ. ಬಹಳ ಹಗಲದ ಏನ್ ವಜ್ಜೆ ಇಲ್ಲ, ನಾವು ಸಾಕಷ್ಟು ಈ ಉದಾಹರಣೆಯನ್ನು ತಗೊಂಡೇವಿ. ಘಟಾಕಾಶ ಮತ್ತು ಮಹಾಕಾಶ ತಗೊಂಡೋಗ್ತೇವೆ. ಬಹಳ ಹಗರ. ದಿಸ್ ವರ್ಸ್ ಇಸ್ ಆಲ್ಮೋಸ್ಟ್ ಐಡೆಂಟಿಕಲ್ ದ ಪ್ರೀವಿಯಸ್ ವರ್ಸ್. ಇದು ಈ ಶ್ಲೋಕ ಏನದ ಹಿಂದಿನ ಶ್ಲೋಕದಂತೆನೆ ಅದ. ಅಲ್ಲಿ ಅಗ್ನಿ ರೂಪಕ ಮಾಡಿ ಕೊಟ್ಟಾರ, ಇಲ್ಲಿ ವಾಯುವಿನ ರೂಪಕ ಮಾಡಿ ಹೇಳಕತ್ತಾರ. ಎಕ್ಸೆಪ್ಟ್ ಫಾರ್ ದ ಫಸ್ಟ್ ಲೈನ್, ಆಲ್ ದ ಅದರ್ ಲೈನ್ಸ್ ಆರ್ ಐಡೆಂಟಿಕಲ್. ಒಂದೇ ವಾಕ್ಯವನ್ನು ಬಿಟ್ರೆ ಎರಡನೇ ಎಲ್ಲ ಮುಂದಿನ ವಾಕ್ಯಗಳ ಸೇಮ ಅದಾವ. ಇನ್ ದ ಫಸ್ಟ್ ಲೈನ್ ದ ವರ್ಡ್ ಅಗ್ನಿ ಇಸ್ ರಿಪ್ಲೇಸ್ಡ್ ಬೈ ವಾಯು. ಅಲ್ಲಿ ಅಗ್ನಿ ಇಟ್ಟಿದ್ರು, ಇಲ್ಲಿ ವಾಯು ಇಟ್ಟಾರಷ್ಟೇ, ಬೇರೆ ಏನು ಫರಕಿಲ್ಲ. ಎವ್ರಿಥಿಂಗ್ ಎಕ್ಸ್ಪ್ಲೇನ್ಡ್ ಅಬೌಟ್ ಅಗ್ನಿ ಅಪ್ಲೈಸ್ ಟು ವಾಯು. ಆ ಅಗ್ನಿಗೆ ಏನೇನು ಅಪ್ಲೈ ಆಗ್ತದ, ಏನೇನು ಹೊಂದಾಣಿಕೆ ಬರ್ತದ, ಅದನ್ನ ಇಲ್ಲಿ ವಾಯುಗೆ ಹೊಂದಿಸಿ ನೋಡ್ಕೊಡ್ರಿ ಅಂತ ಹೇಳ್ತಾರೆ. ದ ಮ್ಯಾನಿಫೆಸ್ಟೆಡ್ ವಾಯು ಇನ್ ಎವ್ರಿ ಲಿವಿಂಗ್ ಬೀಯಿಂಗ್ ಇಸ್ ಕಾಲ್ಡ್ ಪ್ರಾಣ. ಆ ವಾಯು ತತ್ವ ಏನದ, ಪ್ರತಿಯೊಂದು ಜೀವಿಗಳಲ್ಲಿ ಇದ್ದಂತದ್ದು ವಾಯು ಏನು ಪ್ರಕಟ ಆಗಿರ್ತೈತಿ, ಆ ಪ್ರಕಟವಾದಂತ ರೂಪಕ್ಕ ವಾಯುವಿಗೆನ ನಾವು ಪ್ರಾಣ ಅಂತೇವಿ. ಆ ವಾಯು ಇದು ಆ ಶರೀರದ ಹೊರಗೂ ಅದ, ಆ ಶರೀರದ ಒಳಗೂ ಅದ. ಒಳಗ ಅದಕ್ಕ ಆಕಾರ ಆಗೈತಿ, ಅದಕ್ಕೆ ಪ್ರಾಣ ಅಂತೀವಿ. ಹೊರಗದು ಆಕಾರ ಆಗಿಲ್ಲ, ಅದಕ್ಕೆ ಪ್ರಾಣ ಅನ್ನೋದಿಲ್ಲ. ತಿಳ್ಕೊಡ್ರಿ, ವಾಯು ಅಂತೀವಿ. ಯಾವ್ದು ಆಕಾರ ಆದಂಗ ಆಗೈತಿ ಅದಕ್ಕೆ ಪ್ರಾಣ ಅಂತೀವಿ. ನಿಜವಾಗಿ ಆಕಾರ ಅನ್ನೋದು ವಾಯುವಿಗೆ ಆಗೇ ಇಲ್ಲ. Vayu is also outside the body, but it is unmanifested. We make some errors related to the plurality of pranas as much as we make Agni. ಅಗ್ನಿಗೆ ಅನೇಕ ಅಗ್ನಿಗಳಂತೆ ಹೆಂಗ ನಾವು ಭ್ರಾಂತಿಯಿಂದ ತಿಳಿದು ಬರ್ತದೋ, ಅದೇ ರೀತಿ ಇಲ್ಲಿ ಪ್ರಾಣಗಳು ಅನೇಕ ಅಂತ ನಾವು ಮಾಡುವುದು ಕೂಡ ಭ್ರಮೆಯಿಂದ. ನಿಜವಾಗಿ ಅದು ವಾಯು ತತ್ವ ಅದ, ಆ ವಾಯು ತತ್ವ ಒಂದೇ ಅದ, ಆತ್ಮೀಯರೇ. Lord Yama says that we make some mistake with Atma also. ಆ ಭ್ರಮೆಯಿಂದ ನಾವು ಅಲ್ಲಿ ಕೂಡ ಅನೇಕ ಅನ್ನುವಂತ ಭಾವವನ್ನ ಕಲ್ಪಿತವಾಗಿ ಮಾಡ್ತೇವೆ. ಅದನ್ನ ಕರೆ ಅಂತ ತಿಳ್ಕೊತೀವಿ. ಇದು ಭ್ರಮೆ ಅದ, ಅದು ಒಂದದ ಅನ್ನುವಂಥದ್ದೇ ಜ್ಞಾನ.
ಇಷ್ಟೇ ಈ ಶ್ಲೋಕದ ಅರ್ಥ. ಉಳಿದದ್ದೆಲ್ಲ ಅಲ್ಲಿ ಅಗ್ನಿಗೆ ಏನೇನ್ ತಿಳ್ಕೊಳ್ಳೇವಿ ಹಂಗ ಇಲ್ಲೇ ತಿಳ್ಕೊಬೇಕು. ಘಟಾಕಾಶ ಮಹಾಕಾಶ, ಆ ಘಟದಲ್ಲಿ ಇದ್ದದ್ದು ಘಟಾಕಾಶ, ಘಟದ ಹೊರಗೆ ಇದ್ದದ್ದು ಮಹಾಕಾಶ. ಆ ಘಟ ಅನ್ನೋದು ಉಪಾಧಿ ತೆಗೆದ್ರೆ ಆಕಾಶದಲ್ಲಿ ಭೇದ ಇಲ್ಲ. ಹಂಗ ಈ ಶರೀರ ಉಪಾಧಿಗಳನ್ನ ತೆಗೆದ್ರೆ ಆ ಚೇತನದಲ್ಲಿ ಬ್ರಹ್ಮಚೇತನದಲ್ಲಿ ಭೇದ ಅನ್ನೋದಿಲ್ಲ, ಅದು ಕಲ್ಪಿತದ. ಅಂದ್ರೆ ಅದು ಒಂದ ಅದ, ಏಕಂ ಏವ ಅದ್ವಿತೀಯ ಬ್ರಹ್ಮ. ಸ್ವಗತ ಸಜಾತಿ ವಿಜಾತಿಯ ಭೇದರಹಿತ ಖಂಡವಾಗಿರುವಂತದ್ದು ಬ್ರಹ್ಮ ತತ್ವ ಒಂದೇ ಅದ. ಅದು ಭ್ರಮೆಯಿಂದ ಜಗತ್ತಾಗಿ ಕಾಣಕತ್ತದ, ಭ್ರಮೆಯಿಂದ ಜೀವರಾಗಿ ಕಾಣಕತ್ತದ. ಜೀವರಾಗಿ ಕಾಣೋದು ಭ್ರಮೆ, ಜಗತ್ತಾಗಿ ಕಾಣೋದು ಭ್ರಮೆ. ಯಥಾರ್ಥವಾಗಿ ಏನದು? ಅದು ಅದ್ವಿತೀಯ ಬ್ರಹ್ಮವೇ ಇದೆ, ಏಕಂ ಏವ ಒಂದೇ ಇದೆ. ಅಲ್ಲಿ ಏನದ? ಹಗ್ಗದ ಐತಿ. ಅವರವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಕೆಲವು ಮಂದಿಗೆ ಹೂಮಾಲೆಯಾಗಿ ತೋರೈತಿ, ಕೆಲವು ಮಂದಿಗೆ ನೆಲದಲ್ಲಿ ಬಿರುಕಾಗಿ ತೋರ್ಯದ, ಕೆಲವು ಮಂದಿ ಕತ್ತಲ್ದಾಗ ಕಟಿಂಗ್ ಬಿದ್ದತಿನ ಅನ್ಸದ, ಅದ ಕೆಲವು ಮಂದಿಗೆ ಆಮಾಗಿ ತೋರಾಗತ್ತದ, ಕೆಲವು ಮಂದಿಗೆ ಇನ್ನೂ ಏನೇನು ತೋರಾಗತ್ತದ. ಅದು ಏನಂತ ಅಂದ್ರ ಅದು ಹಗ್ಗದ ತೋರ್ತದ, ಮತ್ತೊಂದು ಏನಿಲ್ಲ. ಅದು ಏನದ? ಅದು ಬ್ರಹ್ಮದ. ಕೆಲವು ಮಂದಿಗೆ ಗುಡ್ಡಾಗಿ ಕಾಣಾಗತ್ತದ, ಕೆಲವು ಮಂದಿಗೆ ಸರೋವರ ಕಾಣಾಗತ್ತದ, ಕೆಲವು ಮಂದಿಗೆ ದೇವಸ್ಥಾನ ಆಗಿ ಕಾಣಾಗತ್ತದ, ಕೆಲವು ಮಂದಿಗೆ ಪವಿತ್ರವಾದ ಸ್ಥಾನ ಕಾಣಾಗತ್ತದ, ಕೆಲವು ಮಂದಿಗೆ ಅಪವಿತ್ರವಾದ ಸ್ಥಾನ ಕಾಣಾಗತ್ತದ. ಇದೆಲ್ಲ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಕಾಣಾಗತ್ತದ ಹೊರತು ನಿಜವಾಗಿ ಅಲ್ಲಿ ಏನದರಿ ಅಂತ ವಿಚಾರ ಮಾಡಿದ್ರೆ ಅಲ್ಲಿ ಯಥಾರ್ಥವಾಗಿ ಬ್ರಹ್ಮವೇ ಇದೆ. ಭ್ರಮೆಯಿಂದ ನಮಗೆ ಜಗತ್ತು ತೋರಾಗತ್ತದ. ಅಲ್ಲಿ ಏನದ ಅಂದ್ರ ಅಲ್ಲಿ ಬ್ರಹ್ಮವೇ ಇದೆ. ನಮಗ್ ಅಲ್ಲಿ ಬ್ರಹ್ಮವೇ ಇದೆ, ಭ್ರಮೆಯಿಂದ ನಮಗ ಅನೇಕ ಜೀವರಾಗಿ ತೋರಾಗುತ್ತಾರ. ಇದು ವೇದಾಂತದಲ್ಲಿ ಡಿಮ್ ಇದು ತಲೆ ಇಟ್ಕೋಬೇಕು. ಇಷ್ಟು ವಿಚಾರ ಮಾಡಿದ ನಂತರ ಮುಂದಿನ ಶ್ಲೋಕಕ್ಕೆ ಹೋಗೋಣ. 11ನೇ ಶ್ಲೋಕ. ಒಬ್ಬನೇ ಎಲ್ಲರಿಗೂ ಆತ್ಮನಾದರೆ ಸಂಶಯ ಮಾಡ್ತಾನ. ಸಂಸಾರದ ದುಃಖವನ್ನು ಅನುಭವಿಸುವನೆಂಬುದು ಪರಮಾತ್ಮನಿಗೆ ಎಂದಾಯ್ತು. ದುಃಖ ಯಾರಿಗಾಗತ್ತೇವಿ? ಪರಮಾತ್ಮಗ ಆಗತೈತೆ. ಒಬ್ಬನ ಅದಾನ ಅಂತೀರಿ, ಮತ್ತೆ ದುಃಖ ಆಗ್ತೈತಲ್ಲ ಸಂಸಾರದ ದುಃಖ, ಅದು ಯಾರಿಗಾಗತ್ತ ದುಃಖ? ಭಗವಂತಗ ಆಗಾಗತ್ತೇನು ಅಂತ ಸಂಶಯ ಮಾಡ್ತಾನ. ಆದ್ದರಿಂದ ಈ ವಾಕ್ಯವನ್ನು ಹೇಳ್ತಾರೆ. ಈಗ ಹೇಳ್ತಾರ, ದುಃಖ ಯಾರಿಗಾಗತೈತಿ? ಆತ್ಮನು ಅಲಿಪ್ತನು ಅನ್ನಲಿಕ್ಕೆ ಸೂರ್ಯನ ಉದಾಹರಣೆ ಕೊಡ್ತಾರ. ಎಲ್ಲ ಸಂಸಾರದ ದುಃಖಕ್ಕೆ ಸಾಕ್ಷಿ ಅದನವ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷು ನ ಲಿಪ್ಯತೆ ಚಾಕ್ಷುಷೈಹಿ ಬಾಹಿ ದೋಷೈಹಿ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ. ಸೂರ್ಯನು ಎಲ್ಲಾ ಜನರಿಗೂ ಕಣ್ಣಾದರೂ ಹೀಗೆ ಕಣ್ಣಿನ ಮತ್ತು ಹೊರಗಿನ ದೋಷಗಳಿಂದ ಲಿಪ್ತನಾಗದೆ ಇರುವನೋ ಹಾಗೆ ಸರ್ವಭೂತಾಂತರಾತ್ಮನಾದ ಒಬ್ಬ ಆತ್ಮನು ಜನರ ದುಃಖದಿಂದ ಲಿಪ್ತನಾಗದೆ ಹೊರಗೆ ಇರುತ್ತಾನೆ. ನೋಡ್ರಿ, ಆತ್ಮನಿಗೆ ದುಃಖದ ಅಂಟಿಲ್ಲ, ಅವ ಸಾಕ್ಷಿ ಅದಾನ ಅಂತ ಅನ್ನೋ ಮಾತನ್ನ ಇಲ್ಲಿ ಹೇಳಾಗತ್ತಾರ. ಈ ಶ್ಲೋಕದ ಶಬ್ದಾರ್ಥವನ್ನ ಹೇಳಿ ಮುಂದೆ ಅದರ ವಿಸ್ತಾರ ರೂಪವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟೇ ಶ್ಲೋಕ ಇದು? 11. ಯಥಾ ಸೂರ್ಯ ಚಕ್ಷುರ್ ಸರ್ವಲೋಕಸ್ಯ. ಹೇಗೆ ಸೂರ್ಯನು ಜಗತ್ತಿನ ಕಣ್ಣಿಗೆ ಕಣ್ಣಾಗ್ಯಾನ, ಜಗತ್ತಿನಲ್ಲಿ ಕಣ್ಣಿಗೆ ಕಣ್ಣಾಗ್ಯಾನೋ, ಮತ್ತ ಆ ಸೂರ್ಯನು ನ ಲಿಪ್ಯತೆ ಚಾಕ್ಷುಷೈಹಿ, ಅವ ಸೂರ್ಯಾಗ ಏನು ಅಂಟು ಉಂಟಾಗಿಲ್ಲ, ಅಲ್ಲ ಅವಂಗ ಸಂಬಂಧನ ಆಗಿಲ್ಲ. ಎದರಿಂದ? ಬೈ ಪರ್ಸೆಪ್ಚುವಲ್ ಎಕ್ಸ್ಟರ್ನಲ್ ಇಂಪ್ಯೂರಿಟೀಸ್. ಆ ಕಣ್ಣಿನಲ್ಲಿ ಕಣ್ಣಿಗೆ ಏನ್ ಕಾಣುವಂತ ವಸ್ತುಗಳಲ್ಲಿ ದೋಷದ, ಆ ದೋಷ ಸೂರ್ಯನಲ್ಲಿ ಇಲ್ಲ ನೋಡ್ರಿ. ಅದೇ ರೀತಿ ದ ಒನ್ ಇನ್ನರ್ ಸೆಲ್ಫ್ ಆಫ್ ಆಲ್ ಬೀಯಿಂಗ್, ಸರ್ವಭೂತಾಂತರಾತ್ಮ, ಯಾವ ಎಲ್ಲ ಶರೀರದಲ್ಲಿರುವಂತ ಏಕಮೇವ ಅದ್ವಿತೀಯ ಆತ್ಮ ಅದಲ್ಲ, ಅದಕ್ಕ ಈ ಜಗತ್ತಿನ ಯಾವ ಕಶ್ಮಲಗಳು ಅಂಟಿಕೊಳ್ಳುವುದಿಲ್ಲ. ದುಃಖೇಶಕೇನ ನ ಲಿಪ್ಯತೆ ಬಾಹ್ಯ. ಯಾಕಂದ್ರ ಅದು ಹೆಂಗದ? ಅತೀಂದ್ರಿಯವಾದದ. ಅದಕ್ಕ ಆತ್ಮನಿಗೆ ಇಂದ್ರಿಯಗಳ ಇಲ್ಲ, ಅದು ಅತೀಂದ್ರಿಯ, ಇಂದ್ರಿಯಗಳಿಂದ ಆಚೆಗಿರುವುದರಿಂದ ಇಂದ್ರಿಯಗಳ ಲೇಪನ ಅದಕ್ಕಿಲ್ಲ, ಶರೀರದ ಇಂದ್ರಿಯ ಲೇಪನ ಅದಕ್ಕಿಲ್ಲ.
example of Agni and Vayu in the previous two verses, Lord Yama has established that Atma is one, it is all pervading, it ekaha sarvagataha. ಇಲ್ಲಿ ಹಿಂದಿನ ಎರಡು ಶ್ಲೋಕದಾಗ ಅಗ್ನಿ ಮತ್ತು ವಾಯುವಿನ ಉದಾಹರಣೆ ಕೊಟ್ಟು ಏನ್ ಹೇಳಕ್ ಪ್ರಯತ್ನ ಮಾಡಕತ್ತಾರೆ ಯಮಧರ್ಮರಾಯ ಅಂದ್ರೆ ಆತ್ಮತತ್ವ ಅನ್ನುವಂಥದ್ದು ಹೆಂಗೈತಿ ಅಂದ್ರ ಅದು ವ್ಯಾಪಕವಾಗಿ ಅದ, ಅದು ಒಂದದ, ಅದು ವ್ಯಾಪಕವಾಗಿ ಒಂದದ, ಅನೇಕ ಅಂತ ತೋರುದು ಕೂಡ ಅದು ಭ್ರಮೆ ಅದ. ಉಪಾಧಿಗಳು ಅನೇಕ ಅದಾವ, ಅನೇಕ ತೋರಾಗತ್ತೈತೆ ಹೊರತು ಉಪಾಧಿ ಬಿಟ್ರೆ ಉಪಯುಕ್ತ ಚೇತನ ಒಂದ ಅದ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ. ಈಗ ಏನ್ ಹೇಳಕ್ ಹೊಂಟಾರಂದ್ರ ನಾವು ಥ್ರೂ ದಿಸ್ ಎಕ್ಸಾಂಪಲ್ in this verse Lord Yama shows that all pervading Atma cannot be polluted by anything in the creation. ಸೃಷ್ಟಿಯೊಳಗ ಎಷ್ಟ ಕಶ್ಮಲ ಉಂಟಾಗ್ಲಿ, ವಾಯು ಮಾಲಿನ್ಯ ಆಗಲಿ, ಪರಿಸರ ಮಾಲಿನ್ಯ ಆಗಲಿ, ಸೃಷ್ಟಿಯೊಳಗ ಆಗ್ತದಿಲ್ಲ, ಆಗ್ತದ. ಆ ಮಾಲಿನ್ಯಕ್ಕ ಅಂಟು ಇದಕ್ಕೈತೇನೋ ಆತ್ಮನಿಗೆ ಅಂದ್ರೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ಬೇಕಾಗಿತ್ತು. ಯಾವ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಏನು ಸೃಷ್ಟಿಯೊಳಗ ಐತಿ, ಆ ಒಂದು ಮಾಲಿನ್ಯ ಆತ್ಮನಿಗೆ ಅಂಟತೈತೆ ಇಲ್ಲೋ ಅಂತ ಅಂದ್ರೆ ಅಂಟುವುದಿಲ್ಲ. ಅದ್ರ ಸತ್ತಾನ ಬೇರೆ ಐತಿ, ಇದ್ರ ಸತ್ತಾನ ಬೇರೆ ಅದ. ಅದಕ್ಕ ಅದ್ರ ಅಂಟು ಅದಕ್ಕೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ಬೇಕಾಗೈತಿ. ಅದಕ್ಕೆ ಏನ್ ಹೇಳಕತ್ತಾರ ಅಂದ್ರೆ ಸೂರ್ಯನ ಉದಾಹರಣೆ ಕೊಟ್ಟು ಹೇಳಕತ್ತಾರ. When there is a fragrance in the room, the all-pervading Vayu also becomes fragrant because of association. ಒಂದು ಉದಾಹರಣೆ ಹೇಳ್ತಾರ ನೋಡಿ. ಒಂದು ರೂಮ್ನಾಗ ಒಂದು ವಾಸನೆ ಬರುವಂತಹದ್ದು ಒಂದು ಪರಿಮಳವನ್ನ ನೀವು ಏನ್ ಮಾಡಿದ್ರಿ, ಸ್ಪ್ರೇ ಮಾಡಿದ್ರಿ. ಅವಾಗ ಅದು ಏನ್ ಮಾಡ್ತದ, ಆ ವಾಯು ಅದನ್ನ ಎಲ್ಲಾ ಕಡೆ ತಗೊಂಡು ಹೋಗಿ ಆ ಘಮ ವಾಸನೆಯನ್ನ ಅದು ಪ್ರಸಾರ ಮಾಡ್ತದೆ, ವ್ಯಾಪಕ ಮಾಡ್ತದ. ಆ ಒಂದು ಏನು ವಾಸನೆ ಇದ್ದಂತ ವಾಯು ಅದು ಏನ್ ಮಾಡ್ತದ, ಪ್ರಯಾಣ ಮಾಡ್ತದ, ಬೇರೆ ರೂಮಿಗೂ ಬರ್ತದ ವಾಸನೆ. ಅದೇನು ಸಂಬಂಧ ಉಂಟಾಗಿ ಅದು ಏನಾಗ್ತದ, ಆ ವಾಸನೆ ಎಲ್ಲಾ ಕಡೆ ಹೆಂಗ್ ಬರ್ತೈತಿವೋ ಹಂಗ ಆತ್ಮನೂ ಕೂಡ ಏನದ, ಈ ಜಗತ್ತಿನಲ್ಲಿದ್ದಂತಹ ಏನದ ವಾಯು ಮಾಲಿನ್ಯ ಆಗಲಿ, ಪರಿಸರ ಮಾಲಿನ್ಯ ಆಗಲಿ, ಅಗ್ನಿ ಮಾಲಿನ್ಯ ಆಗಲಿ, ಜಲ ಮಾಲಿನ್ಯ ಆಗಲಿ, ಇವೆಲ್ಲವೂ ಕೂಡ ಆತ್ಮನಲ್ಲಿ ಅದಾವ ಅಂತಿಕೊಂಡು ನಿಮ್ಮ ಸಂಶಯ ಬರಬಹುದು ಈ ಉದಾಹರಣೆಯಿಂದ ತಗೊಂಡು. ಆದ್ರ ಹಂಗಾಗೋದಿಲ್ಲ. ಆತ್ಮ ಅಸಂಗದ ಯಾರು ಕೂಡ ಸಂಘ ಇಲ್ಲ ಅದಕ್ಕೆ ಆತ್ಮಗೆ. ಇಟ್ ಡಸಂಟ್ ಟೇಕ್ ಎನಿ ಪಾಸಿಟಿವ್ ಆರ್ ಎನಿ ನೆಗೆಟಿವ್ ಟ್ರೇಟ್ ಆಫ್ ದ ಇಂಡಿವಿಜುವಲ್. ಆ ಜೀವಿಗಳಲ್ಲಿ ಇದ್ದಂತಹ ದೋಷವನ್ನ ಯಾವ ರೀತಿಯಿಂದನೂ ಅದಕ್ಕೆ ಅಂಟಾಗುದಿಲ್ಲ, ಅಂಟ್ಕೊಳ್ಳುದಿಲ್ಲ ಅಂತ ಹೇಳ್ತಾರ. ಅದನ್ನ ತಿಳಿಸ್ಲಿಕ್ಕೆ ಯಮಧರ್ಮರಾಯ ಇಲ್ಲಿ ಒಂದು ಉದಾಹರಣೆ ಕೊಡಕತ್ತಾನ, ಸೂರ್ಯನ ಬೆಳಕಿನ ಉದಾಹರಣೆ ಕೊಡ. ದ ಸನ್ ಸ್ಪ್ರೆಡ್ಸ್ ಲೈಟ್ ಆಲ್ ಓವರ್ ದ ಅರ್ತ್. ಸೂರ್ಯ ತನ್ನ ಬೆಳಕನ್ನ ಈ ಪೃಥ್ವಿ ತುಂಬಾ ಬೆಳಗ್ತಾನ. ಬಟ್ ಇಟ್ ಡಸಂಟ್ ಅಕ್ವೈರ್ ದಿ ಪ್ರಾಪರ್ಟೀಸ್ ಆಫ್ ಎನಿ ಆಫ್ ದಿ ಆಬ್ಜೆಕ್ಟ್ಸ್ ದಟ್ ಇಟ್ ಇಲ್ಯೂಮಿನ್ಸ್. ಆ ಪ್ರಕೃತಿಯಲ್ಲಿ ಈ ಒಂದು ಭೂಮಿಯಲ್ಲಿ ಅನೇಕ ಕಶ್ಮಲಗಳದಾವ ಅಂತ ತಿಳ್ಕೊಡು. ಗಟರ್ ಅದ, ಏನೋ ದುರ್ವಾಸನೆ ಬರುವಂತಹ ಒಂದು ಸ್ಥಳ ಅದ. ಆ ಸ್ಥಳವನ್ನು ಆ ಸೂರ್ಯನ ಪ್ರಕಾಶ ಬೆಳಗುತ್ತಿಲ್ಲ, ಬೆಳಗ್ತದ. ಹಂಗಾರ ಆ ವಾಸನೆ, ಆ ಒಂದು ಮಲಿನತೆ ಆ ಸೂರ್ಯ ಪ್ರಕಾಶಗಳು ಅಂಟ್ಕೊಂಡೈತೇನು? ಇಲ್ಲ, ಅಂಟ್ಕೊಂಡಿಲ್ಲ. ಹಂಗ ಈ ಜಗತ್ತಿನ ಮಾಲಿನ್ಯ, ಯಾವುದೇ ಮಾಲಿನ್ಯ ಇದ್ರೆ ಅದು ಆ ಆತ್ಮತತ್ವಕ್ಕೆ ಅಂಟುಕೊಂಡಿಲ್ಲ, ಸೂರ್ಯನಂತೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ. The light shining on the dusty book doesn't acquire that dust. ಒಂದ್ ಟೇಬಲ್ ಮ್ಯಾಗ ಒಂದ್ ಬುಕ್ ಇಟ್ಟಿರಿ, 15-20 ಊರಿಗೆ ಹೋಗಿರಿ, ಆ ಪುಸ್ತಕದ ಮ್ಯಾಗ ಧೂಳು ಬಿದ್ದದ, ಮನಿಗ್ ಬಂದ್ ದೀಪ ಹಚ್ತೀರಿ, ಆ ಪುಸ್ತಕದ ಮ್ಯಾಗ ಬೆಳಕು ಬೀಳ್ತದ. ಆ ಬೆಳಕಿಗೆ ಮತ್ತು ಆ ಮ್ಯಾಗ, ಆ ಬುಕ್ಕಿನ ಮ್ಯಾಗ ಬಿದ್ದಂತ ಏನ ಧೂಳು ಅದ, ಧೂಳಕ್ಕ ಏನದ ಸಂಬಂಧ ಆಗೈತೇನು? ಇಲ್ಲ, ಸಂಬಂಧ ಆಗೇ ಇಲ್ಲ. ಆ ಧೂಳ ಬೆಳಕಿಗೆ ಹತ್ತೈತೇನೋ, ಬುಕ್ಕಿಗೆ ಹತ್ತೈತಿ, ಆ ಬೆಳಕಿಗೆ ಹತ್ತಿಲ್ಲ ಅನ್ನೋ ಮಾತು ಹೇಳಾಗತ್ತಾರ. ಹಂಗ ಈ ಜಗತ್ತಲ್ಲಿದ್ದಂತ ಯಾವುದೇ ಮಲಿನತೆ ಅನ್ನುವಂಥದ್ದು ಆತ್ಮದಲ್ಲಿ ಅಂಟು ಇಲ್ಲ, ಅದು ಮುಟ್ಟುದಿಲ್ಲ, ಅದು ಬಿನ್ ಸತ್ತದಾಗನ ಐತಿ ಅಂತ ಅರ್ಥ. ಲೈಟ್ ಇಂಟಿಮೇಟ್ಲಿ ಪರ್ವೇಡ್ಸ್ ವಾಟರ್ ಬಟ್ ಡಸಂಟ್ ಗೆಟ್ ವೆಟ್ ಬೈ ಇಟ್. ಅದೇ ರೀತಿ ನೀರನ್ನ ಬೆಳಕದ ಅಂತ ಕೊಡ್ರಿ, ಬೆಳಕ, ಆ ಬೆಳಕಿಗೆ ನೀರು ಅಂಟತೈತೇನು? ಇಲ್ಲ. ಆ ರೀತಿ ಆತ್ಮನಿಗೆ ನೀರು ಬೆಳಕೈತೆ ಅಂತ ತಿಳ್ಕೊಡ್ರಿ, ನೀರು ಆ ಆತ್ಮನಿಗೆ ಅದು ಹಸಿ ಹಾಕತ್ತೇನು? ಇಲ್ಲ. Similarly, sentiency, Chaitanya spreads all over the body and the mind.
ವಿಚ್ ಆರ್ ಫುಲ್ ಆಫ್ ಇಂಪ್ಯೂರಿಟೀಸ್. ಅದೇ ರೀತಿ ಆ ಚೈತನ್ಯ ಏನಾಗ್ತದ, ಇಡೀ ಶರೀರವನ್ನು ಬೆಳಗ್ತದ, ಮನಸ್ಸನ್ನ ಬೆಳಗ್ತದ. ಆ ಶರೀರ ಮನಸ್ಸುಗಳು ಹೆಂಗದಾವು ಅಂದ್ರೆ ಮಲಿನತೆಯಿಂದ ಕೂಡ್ಯಾವ. ಆದ್ದರಿಂದ ಆತ್ಮನಿಗೆ ಮಲಿನತೆ ಅಂಟತೆ ಅಂದ್ರೆ ಇಲ್ಲ. ಆತ್ಮ ಚೈತನ್ಯ ಡಸಂಟ್ ಅಕ್ವೈರ್ ದೋಸ್ ಪ್ರಾಪರ್ಟೀಸ್. ಆ ಶರೀರ ಮನಸ್ಸಿನಲ್ಲಿದ್ದಂತ ದೋಷಗಳು ಆತ್ಮನಿಗೆ ಅಂಟುವುದಿಲ್ಲ. ಕೃಷ್ಣ ಬಾರೋ ದಿಸ್ ಫ್ರಮ್ ವರ್ಸ್ ನಂಬರ್ 13-15 ಆಫ್ ದಿ ಭಗವದ್ಗೀತಾ. ಇದೇ ವಿಷಯವನ್ನ, ಕಠೋಪನಿಷತ್ ವಿಷಯವನ್ನ ಭಗವದ್ಗೀತೆಯ 13ನೇ ಅಧ್ಯಾಯದಾಗ 15ನೇ ಶ್ಲೋಕದಾಗ ಇದನ್ನ ಕೈಗಳ ತಗೊಂಡು ಭಗವದ್ಗೀತೆ ಒಳಗೆ ಭಗವಂತ ಹೇಳ್ತಾನ ಅಂತ. 13ನೇ ಅಧ್ಯಾಯ 15ನೇ ಶ್ಲೋಕ ಏನೈತಿ ನೋಡೋಣ. ನಾವು ಇನ್ನ ನೋಡೋಣ ಮುಂದ, ಈಗ ನೋಡ್ಬಿಡೋಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ಅವಿಜ್ಞೇಯಂ ದೂರಸ್ಥಂ ಚಾತಿಕೆ ಚ ತತ್. ಎಲ್ಲ ಚರಾಚರ ಭೂತಗಳ ಭೂತಾನಾಂ ಬಹಿ ಅಂತಹ ಹೊರಗು ಒಳಗು ಪರಿಪೂರ್ಣನಾಗಿದ್ದಾನೆ ಆ ಆತ್ಮ. ಚರಮ ಅಚರಂ ಏವ, ಚರ ಮತ್ತು ಅಚರ ರೂಪಿಯು ಕೂಡ ಅವನೇ ಆಗಿದ್ದಾನೆ. ಮತ್ತು ಅವನು ಸೂಕ್ಷ್ಮತ್ವಾತ್ ಅವಿಜ್ಞೇಯಂ, ಸೂಕ್ಷ್ಮನಾಗಿರುವುದರಿಂದ ಅವಿಜ್ಞೇಯನಾಗಿದ್ದಾನೆ. ಚ ಅಂತಿಗೆ ಚ ದೂರಸ್ಥಂ ತತ, ಹಾಗೂ ಅತಿ ಸಮೀಪದಲ್ಲಿ ಇದ್ದರೂ ಕೂಡ ದೂರದಲ್ಲಿ ಸ್ಥಿತನಾದವನು ಅವನೇ ಆಗಿದ್ದಾನೆ. ಅಂದ್ರ ಅತಿ ಸಮೀಪದಲ್ಲೇನು ಅವನ ಅದರ, ಅತಿ ದೂರದಲ್ಲಿ ಇದ್ದವನು ಅವನೇ ಇದ್ದಾನೆ. ಸರ್ವಾತ್ಮಕ ರೂಪದಿಂದ ಪರಮಾತ್ಮನ ವ್ಯಾಪಕತೆಯನ್ನು ಹೇಳಲಿಕ್ಕೆ ಈ ಶ್ಲೋಕವನ್ನ 13ನೇ ಅಧ್ಯಾಯದಾಗ 15ನೇ ಶ್ಲೋಕವನ್ನು ಹೇಳ್ಯಾರ. ನಾವು ಭಗವದ್ಗೀತೆ 12ನೇ ಅಧ್ಯಾಯಕ್ಕೆ ಬಂದೇವಿ. 13ನೇ ಅಧ್ಯಾಯ ಬಂದಾಗ ಇನ್ನೂ ಇದರ ವಿಸ್ತಾರ ರೂಪವನ್ನು ನೋಡೋಣ. ಆ ರೀತಿ ಭಗವದ್ಗೀತೆಗೂ ಉಪನಿಷತ್ತಿಗೂ ಸಂಬಂಧ ಅದ ನೋಡ್ರಿ. ಉಪನಿಷತ್ತು ವಾಕ್ಯಗಳನ್ನು ಭಗವದ್ಗೀತೆಯಲ್ಲಿ ತೆಗೆದುಕೊಂಡು ಬಂದು ಅಲ್ಲೇ ನಮಗ ಹೇಳ್ಕೊಡಲಾಗಿದೆ. The sun is the eye of the entire world because it illumines the objects. ಆ ಸೂರ್ಯ ಹೆಂಗದನಪ್ಪ ಅಂತಂದ್ರ ಈ ಜಗತ್ತಿಗಿನ ಕಣ್ಣಾಗ್ಯಾನ ಸೂರ್ಯ. ಯಾಕಪ್ಪ ಅಂತಂದ್ರ ಸೂರ್ಯ ಅಂತಂದ್ರ ರೂಪಕಲಂಕಾರ. ಅವ ಇಡೀ ಜಗತ್ತನ್ನ ಬೆಳಗುವುದರಿಂದ ಅವ ಏನಾಗ್ಯಾನ, ಸೂರ್ಯ ಜಗತ್ತಿಗೆ ಕಣ್ಣಾಗ್ಯಾನ. ಅಂಡ್ ಮೇಕ್ ದೆಮ್ ನೋನ್ ಅಂದ್ರೆ ಏನು, ಅವಾಗೆಲ್ಲವೂ ಸೂರ್ಯನ ಬೆಳಕಿನಿಂದ ಎಲ್ಲ ವಸ್ತುಗಳು ತಿಳಿದು ಬರ್ತಾವ. Light is that in the presence of which the things are revealed. ಯಾವನ ಸಾನ್ನಿಧ್ಯದಿಂದ ಎಲ್ಲ ವಸ್ತುಗಳು ನಮಗೆ ತೋರಿ ಬರುತ್ತವೆಯೋ ಆ ಬೆಳಕಿಗೆ ನಾವೇನಂತೀವಿ, ಸ್ವಯಂ ಪ್ರಕಾಶ ಅಂತೀವಿ, ಅಥವಾ ಬೆಳಕು ಅಂತೀವಿ, ಅಥವಾ ಸ್ವಯಂ ಜ್ಯೋತಿ ಅಂತೀವಿ, ಅಥವಾ ಜ್ಯೋತಿಷಾಮಪಿ ಜ್ಯೋತಿ ಅಂತೀವಿ. The reference here is to the sunlight and not to the solar disk that has a form. ನಾವಿಲ್ಲಿ ಏನ್ ಹೇಳಾಗತ್ತೀವಿ, ಆಕಾಶದಾಗ ದುಂಡಗ ಕಾಣುವಂತ ಸೂರ್ಯನಿಗೆ ಸೂರ್ಯ ಅನ್ನಗತ್ತಿಲ್ಲ, ಸೂರ್ಯನ ಬೆಳಕಿಗೆ ಹೇಳಾಗತ್ತೀವಿ. ಮತ್ತ ಅದಕ್ಕೂ ಆಕಾರ ಐತೆ ಕುಂಡ್ರಬೇಡ. Located at the distance, the solar light that pervades the earth has no form. ಸೂರ್ಯನ ಬೆಳಕು ಏನ್ ಬೆಳಗಾಗತ್ತೈತಲ್ಲ ಜಗತ್ತಲ್ಲಿ ವಸ್ತುಗಳಿಗೆ, ಅದಕ್ಕೆ ಆಕಾರ ಅನ್ನೋದಿಲ್ಲ. It is one and it is not tainted by the internal and external impurities. ಈ ಸೃಷ್ಟಿಯಲ್ಲಿ ಒಳಗ ಹೊರಗೆ ಇದ್ದಂತಹ ದೋಷ ಕಲ್ಮಶಗಳಿಗೆ ಆ ಬೆಳಕಿಗೆ ಸಂಬಂಧ ಇಲ್ಲ. ಅದು ಎಂದೂ ದೂಷಿತ ಆಗುವುದಿಲ್ಲ ಆ ಬೆಳಕು ಅಂತ ಅರ್ಥ. The internal impurities are invisible. ಆ ಒಳಗಿನ ಕಶ್ಮಲಗಳು ಕಣ್ಣಿಗೆ ಕಾಣುವುದಿಲ್ಲ. ಶಂಕರಾಚಾರ್ಯ defines 3 internal impurities as those papas acquired through sensory abuse. ಶಂಕರಾಚಾರ್ಯರು ಹೇಳ್ತಾರ, ಕಣ್ಣಿಗೆ ಕಾಣುವಂತಹ ಕಲ್ಮಶಗಳು ಯಾವುವು ಅಂತಂದ್ರೆ ಪಾಪಗಳು ಅಂತ ಹೇಳ್ತಾರೆ. ಆ ಪಾಪಗಳಿಗೆ ಅಂಟುಕೊಳ್ಳುವುದಿಲ್ಲ ಆ ಬೆಳಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸಿ ಸಮಥಿಂಗ್ ದಟ್ ಈಸ್ ಪ್ರೊಹಿಬಿಟೆಡ್, ಯು ಅಕ್ವೈರ್ ಪಾಪಂ. ದ ಎಕ್ಸ್ಟರ್ನಲ್ ಇಂಪ್ಯೂರಿಟೀಸ್ ಆರ್ ವಿಸಿಬಲ್ ಡರ್ಟ್ ಅಂಡ್ ಡಸ್ಟ್. ಹೊರಗಿನ ಕಶ್ಮಲಗಳು ಗೊತ್ತದ, ಏನು, ಧೂಳ ಮತ್ತು ಕಶ್ಮಲ, ಅವುಗಳಲ್ಲಿ ಸಂಬಂಧ ಇಲ್ಲ. ಈ ಒಳಗಿನ ಕಶ್ಮಲಗಳು ಯಾವುವು ಅಂತಂತಂದ್ರ ಪಾಪಗಳು. ಮನುಷ್ಯರು ಜೀವಿಗಳು ಮಾಡಿದ ಪಾಪಗಳು ಕಣ್ಣಿಗೆ ಕಾಣ್ತಾ ಬಂದವು ಇಲ್ಲ. ಆ ಪಾಪಗಳಿಗೆ ಕೂಡ ಅದು ಹೋಗಿ ಸಂಬಂಧ ಆಗುದಿಲ್ಲ ಬೆಳಕು ಅಂತ. ಅವನು ಬೆಳಗ್ದದಷ್ಟ. Similarly, the one Atma Chaitanyam that is present in all the living beings is intimately associated with their bodies, Stula and Sukshma, but it is not affected, tainted by their sorrows. ಅದೇ ರೀತಿ ಈ ವ್ಯಾಪಕವಾಗಿರುವಂತಹ ಆತ್ಮ ಚೈತನ್ಯ ಯಾವುದು
ಎಲ್ಲ ಜೀವಿಗಳಲ್ಲಿ ವಾಸವಾಗಿದೆಯೋ ಆ ಜೀವಿಗಳಿದ್ದಂತಹ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಅದು ಅಂಟುಕೊಂಡಿಲ್ಲ. ಮತ್ತು ಅವುಗಳು ಮಾಡಿದಂತ ಪಾಪ ಪುಣ್ಯಗಳಿಗೆ ಆ ದುಃಖಗಳಿಗೂ ಅದು ಅಂಟುಕೊಂಡಿಲ್ಲ. ಯಾಕಂತಂದ್ರೆ ಅದು ಅಸಂಗದ. ಆ ಸೂರ್ಯನ ಬೆಳಕು ಆತ್ಮ ಸ್ವರೂಪ ಸೂರ್ಯನ ಬೆಳಕಿನ ಗತಿ ಅದು ಅಸಂಗದ. Lord Yama uses the word Bhaya to imply that Atma is above the bodies. ಶರೀರದ ಹೊರಗುನು ಆದ ಆತ್ಮ ತತ್ವ ಅನ್ನೋದಕ್ಕ ಬಾಹ್ಯ ಅನ್ನುವಂತ ಶಬ್ದವನ್ನ ಯಮಧರ್ಮರಾಯ ಇಲ್ಲಿ ಉಪಯೋಗ ಮಾಡ್ಯಾನ. ಇಟ್ ಇಸ್ ನಾಟ್ ಫಿಸಿಕಲ್ ಅಬೌವ್. ನೀವು ಹಂಗ ಅನ್ನೋದೇ ಮ್ಯಾಗ ಅದನ್ನಂತ ತಗೋಬೇಡ್ರಿ ಭಗವಂತ. ಇಟ್ ಜಸ್ಟ್ ಮೀನ್ಸ್ ದಟ್ ಆತ್ಮ ಟ್ರಾನ್ಸ್ಜೆಂಡ್ ದ ಇಂಪ್ಯೂರಿಟೀಸ್ ಇವನ್ ದೋ ಇಟ್ ಪರ್ವೇಡ್ಸ್ ದಮ್. ಅದಿಷ್ಟ ತಿಳ್ಕೋಬೇಕು. ಆ ಆತ್ಮ ಅದು ಆ ಶರೀರದ ಹೊರಗೆ ಇರುವಂತಹ ಕಶ್ಮಲಗಳನ್ನು ಬೆಳಗಿದ್ರು ಕೂಡ ಆ ಕಶ್ಮಲಗಳಿಗೆ ಅದು ಅಂಟುಕೊಂಡಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟ ಅದು ಉಪಯೋಗ ಮಾಡಬೇಕು ಆ ಶಬ್ದ ಅಂತ. ಇನ್ನೊಂದು ಉದಾಹರಣೆ ಕೊಡ್ತಾರ. ದ ಸ್ಕ್ರೀನ್ ಇನ್ ದ ಮೂವಿ ಈಸ್ ಇನ್ ಅಂಡ್ ಥ್ರೂ ಎವ್ರಿ ಕ್ಯಾರೆಕ್ಟರ್ ಇನ್ ದ ಮೂವಿ. ನೋಡ್ರಿ ಅದೇನು ಪರದೆ ಐತಿ ಸಿನಿಮಾದಾಗ, ಆ ಪರದೆ ಏನ್ ಅರಿವಿ ಐತಿ, ಆ ಅರಿವಿ ಏನೈತಿ, ಆ ಪಾತ್ರಗಳ ಯಾವ ಪಾತ್ರಗಳ ಆ ಸಿನಿಮಾದಾಗ ಬರ್ತಾವ, ಆ ಎಲ್ಲ ಪಾತ್ರಗಳಲ್ಲಿ ಹಾಸು ಹೊಕ್ಕಾಗಿ ಐತದು. ಯಾವುದು? ಆ ಸ್ಕ್ರೀನ್ ಅಂದ್ರ ಆ ಪರದೆ. ಬಟ್ ದ ಸ್ಕ್ರೀನ್ ಈಸ್ ಅಬೌವ್ ದ ಕ್ಯಾರೆಕ್ಟರ್ಸ್. ಆದ್ರ ಸ್ಕ್ರೀನ್ ಅದು ಪರದೆ ಏನೋ ಪಾತ್ರ ಮಾಡಿದ್ದ ಸ್ಕ್ರೀನ್ ಮಾಡೈತೇನೋ ಇಲ್ಲ. ಆ ಪಾತ್ರಗಳಿಗಿಂತ ಅದು ಹೆಚ್ಚಿಂದದ. ಬಿಕಾಸ್ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ರೇನ್ ಆರ್ ಫೈರ್ ಆಫ್ ದ ಮೂವಿ. ಆ ಚಲನಚಿತ್ರದಾಗ ಮಳೆ ಬಂತು ಅಂದ್ರ ಆ ಪರದೆ ತೊಯ್ತೇನ್ರಿ? ಇಲ್ಲ. ಆ ಚಲನಚಿತ್ರದಾಗ ಬೆಂಕಿ ಹಚ್ಚಾರ ಅಂತ ತಿಳ್ಕೊಡ್ರಿ, ಆ ಪರದೆಯಿಂದ ಸುಟ್ಟು ಹೋಗತ್ತೇನೋ? ಇಲ್ಲ. ಅವೆಲ್ಲದಕ್ಕೂ ಅತೀತದ. ಹಂಗ ಆತ್ಮತತ್ವ ಏನದ ಅದು ನೀರಿನಿಂದ ತೊಯ್ಯುವುದಿಲ್ಲ, ಅದು ಬೆಂಕಿಯಿಂದ ಅದು ಬಿಡಲ್ಪಡುವುದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳಾಗತ್ತ. ಇನ್ನು ಮುಂದ 12ನೇ ಶ್ಲೋಕಕ್ಕೆ ಹೇಳ್ತೀನಿ. 12ನೇ ಶ್ಲೋಕ ಏನ್ ಹೇಳ್ತದ ಅದಕ್ಕೂ. 12ನೇ ಶ್ಲೋಕ ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾಸ್ಮಸ್ತಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನ ಇತರೇಷಾಂ. ಏನ್ರಿ ಇದು ಶಬ್ದಾರ್ಥ? 12ನೇ ಶ್ಲೋಕದ ಶಬ್ದಾರ್ಥ ಹೇಳ್ತಾರೆ ನೋಡ್ರಿ. ಒಂದೊಂದು ಶಬ್ದದ ಅರ್ಥ ಹೇಳ್ತಾರೆ. ಏನಂತಾರಪ್ಪ ಇಲ್ಲಿ? ಏಕಃ ವಶಿ. ಏಕ ಅಂದ್ರ ಅದ್ವಿತೀಯವಾದ ಪರಮಾತ್ಮ ತತ್ವ, ಬ್ರಹ್ಮ ತತ್ವ. ವಶಿ ಅಂತಂದ್ರ ಒಳಗಿದ್ಕೊಂಡು ಎಲ್ಲವನ್ನ ನಿಯಂತ್ರಣ ಮಾಡುವವ. ವಶಿ ಅಂತಂದ್ರ ಒಳಗಿದ್ಕೊಂಡು ಎಲ್ಲವನ್ನ ನಿಯಂತ್ರಣ ಮಾಡುವಂತ ಈ ಆತ್ಮ ತತ್ವ ಹೆಂಗದಾನ ಅಂತಂದ್ರ ಸರ್ವಭೂತಾಂತರಾತ್ಮ. ಅವ ಆತ್ಮ ಸ್ವರೂಪದಿಂದ ಎಲ್ಲ ಜೀವಿಗಳಲ್ಲಿ ಒಳಗದಾನ. ಏಕಂ ರೂಪಂ. ಅವ ಒಂದೇ ಒಂದು ರೂಪದಿಂದ ಅದಾನಂತ. ಯಾವ್ದು ರೂಪ? ಆ ನಿರಾಕಾರ ರೂಪ. ಮತ್ತ ಆಕಾರ ರೂಪ ಅಂತ ತಿಳ್ಕೊಬೇಡ್ರಿ. ನಿರಾಕಾರ ರೂಪದಿಂದ ಅದಾನ. ರಿಮೈನಿಂಗ್ ಇನ್ ಒನ್ ಫಾರ್ಮ್. ಯಹ ಕರೋತಿ ಬಹುಧಾ. ಇಟ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಂಟು ಮೆನಿ ಫೋಲ್ಡ್ ಫಾರ್ಮ್ಸ್. ಅದು ಒಂದೇ ಇದ್ರೂ ಕೂಡ ಅನೇಕ ರೂಪವನ್ನು ಧಾರಣ ಮಾಡುವಂತ ಸಾಮರ್ಥ್ಯದ ಆತ್ಮನಿಗೆ. ಧೀರಾಹ ಈ ಅನುಪಶ್ಯತಿ. ವಿವೇಕಿಗಳು, ಜಾಣರು, ಜ್ಞಾನಿಗಳು ಇದನ್ನು ಗುರುತಿಸುತ್ತಾರೆ. ಅಂದ್ರೆ ಈ ಆತ್ಮ ತತ್ವವನ್ನು ಗುರುತಿಸುತ್ತಾರೆ. ಯಾವ್ದದು? ಆತ್ಮಸ್ಥಂ. ಎಲ್ಲೈತದು? ಈ ಶರೀರದೊಳಗಿರುವಂತ ಆತ್ಮನನ್ನ ಗುರುತಿಸುತ್ತಾರೆ. ಶಾಶ್ವತಂ ಸುಖಂ. ದೇರ್ ಇಸ್ ಎ ಪರ್ಮನೆಂಟ್ ಜಾಯ್. ಯಾವಾಗಲೂ ಅಲ್ಲಿ ಶಾಶ್ವತವಾದ ಆನಂದ ಅದ. ಫಾರ್ ದೆಮ್ ಅಲೋನ್. ಆ ಜ್ಞಾನಿಗಳಿಗೆ ಮಾತ್ರ. ಆದ್ರ ಆ ಶಾಶ್ವತ ಆನಂದ ಅಜ್ಞಾನಿಗಳಿಗೆ ಇರುವುದಿಲ್ಲ. ನ ಇತರೇಷಾಂ. ಅದು ಅಜ್ಞಾನಿಗಳಿಗೆ ಯಾವಾಗ್ಲೂ ಆನಂದ ಇರೋದಿಲ್ಲ. ಆತ್ಮಜ್ಞಾನಿಗಳಿಗೆ ಮಾತ್ರ ಆನಂದ ಯಾವಾಗ್ಲೂ ಇರ್ತದ. ಆನಂದ ಅವ್ರು ಬಿಟ್ಟು ಹೋಗುದಿಲ್ಲ. ಅದು ಸ್ವರೂಪದ ಆನಂದದ. ಇಷ್ಟು ಇದ್ರ ಶಬ್ದಾರ್ಥದ. ಒಟ್ಟಿನ ಮೇಲಿನ ಏನ್ ಅರ್ಥ ಅಂತಂದ್ರ ವಶಿಯಾಗಿಯೂ ಅಂದ್ರೆ ಒಳಗಿದ್ದು ನಿಯಂತ್ರಣ ಮಾಡುವಂತ ಆತ್ಮ ಸ್ವರೂಪ ವಶಿ ಅಂತ ಅರ್ಥ. ಸರ್ವಭೂತಾಂತರಾತ್ಮನಾಗಿಯೂ ಅಂದ್ರ ಎಲ್ಲ ಜೀವಿಗಳಲ್ಲಿ ಒಳಗಿದ್ದುಕೊಂಡು ಆ ಚೇತನವನ್ನು ಕೊಡುವಂತಹ ಸರ್ವಭೂತಾಂತರಾಗಿ ಇರುವಂತಹ ಯಾವನೊಬ್ಬನೇ
ಅಂದ್ರೆ ಆತ್ಮನೊಬ್ಬನೇ ಒಂದು ರೂಪವನ್ನು ಬಹುವಿಧವಾಗಿ ಮಾಡಿಕೊಂಡಿರುವನು. ತಾನು ನಿರಾಕಾರ ರೂಪ ಇದ್ರು ಕೂಡ ಆ ಉಳಿದೆಲ್ಲ ವಸ್ತುಗಳಿಗೆ ಅನೇಕ ರೂಪಗಳನ್ನು ಮಾಡಿಕೊಟ್ಟಂತೆ ಆಗ್ಯದ. ತಮ್ಮ ಆತ್ಮನಲ್ಲಿರುವ ಆತ್ಮನನ್ನು ಯಾವ ಧೀರರು ಉಪದೇಶವಾದ ಬಳಿಕ ಕಾಣುವರು. ಗುರುವಿನಿಂದ ಉಪದೇಶ ಆದ ನಂತರ ಆ ತಮ್ಮಲ್ಲಿ ಇರುವಂತ ಆತ್ಮತತ್ವವನ್ನು ಯಾವ ಜ್ಞಾನಿಗಳು ಕಾಣುತ್ತಾರೋ ತಿಳಿಯುತ್ತಾರೋ ಅವರಿಗೆ ಶಾಶ್ವತವಾದ ಸುಖವು ಪ್ರಾಪ್ತವಾಗುತ್ತದೆ, ಉಳಿದವರಿಗೆ ಆಗುವುದಿಲ್ಲ ಅಂತ. ಶಾಶ್ವತವಾದ ಸುಖ ಅದೇ ಮೋಕ್ಷ. ಮತ್ತ ಬೇರೆ ಅಲ್ಲ, ಸುಖಾನೇ ಶಾಶ್ವತವಾದ ಸುಖಕ್ಕೇ ಮೋಕ್ಷ ಎಂದು ಕರೆಯುತ್ತಾರೆ. ಇಷ್ಟು ಶಬ್ದಶಃ ಅರ್ಥ. ಇನ್ನ ಇದ್ರ ಬಗ್ಗೆ ಏನ್ ಟೀಕೆ ತಾತ್ಪರ್ಯ ಏನ್ ಹೇಳ್ತಾರೆ ನೋಡು. 12ನೇ ಮಂತ್ರದ ಬಗ್ಗೆ ಟೀಕಾ ತಾತ್ಪರ್ಯ ಏನೈತಿ ನೋಡು. ಅನದರ್ ಇಂಪಾರ್ಟೆಂಟ್ ಅಂಡ್ ಕಂಪ್ಲೀಟ್ ಮಂತ್ರ. ಇದು ಬಹಳ ಮುಖ್ಯವಾದದ್ದು ಮತ್ತು ಇದು ಎಲ್ಲ ವಿಷಯಗಳನ್ನ ಯಾವ ಶ್ಲೋಕದ ಅವಲಂಬಿತನಾಗದೆ ಸ್ವತಂತ್ರವಾಗಿ ಪೂರ್ಣ ಪ್ರಮಾಣದಿಂದ ಆತ್ಮನನ್ನ ವರ್ಣನೆ ಮಾಡುವಂತ ಮಂತ್ರ. ದ ಫಸ್ಟ್ 2 lines ಡಿಸ್ಕ್ರೈಬ್ ಪರಮಾತ್ಮ. ಮೊದಲಿನ 2 ಲೈನ್ ಪರಮಾತ್ಮನ ವರ್ಣನೆ ಮಾಡಕತ್ತಾವ. ದ ಥರ್ಡ್ ಲೈನ್ ಡಿಸ್ಕ್ರೈಬ್ ಜೀವಾತ್ಮ ಪರಮಾತ್ಮ ಐಕ್ಯಂ. 3ನೇ ವಾಕ್ಯ ಜೀವಾತ್ಮ ಪರಮಾತ್ಮ ಐಕ್ಯವನ್ನ ಹೇಳಾಗತ್ತದ. ಅಂಡ್ ದ 4th ಲೈನ್ ಗಿವ್ಸ್ ದ ಬೆನಿಫಿಟ್ ಆಫ್ ನೋಯಿಂಗ್ ದಿಸ್ ಫ್ಯಾಕ್ಟ್. 4ನೇ ಲೈನ್ ಏನ್ ಕೊಡಾಗತ್ತೈತಿ, ಈ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ ಆಗುವುದರಿಂದ ಏನ್ ಲಾಭ ಅದ ಅನ್ನೋದು ಹೇಳಾಗತ್ತೆ. ಆದ್ದರಿಂದ ಇದಕ್ಕೆ ಏನದ, ಇದು ಕಂಪ್ಲೀಟ್ ಮಂತ್ರ ಅದ, ಇದು ಪೂರ್ಣ ಮಂತ್ರ ಅದ. ಇದರಲ್ಲಿ ಏನದ, ಮೊದಲ 2 ಲೈನ್ದಾಗ ಆ ಪರಮಾತ್ಮನ ವರ್ಣನೆ ಅದ, 3ನೇ ಲೈನ್ದಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಅದ, 4ನೇ ಲೈನ್ ನಲ್ಲಿ ಆ ಐಕ್ಯ ಜ್ಞಾನದಿಂದ ಆಗುವಂತ ಲಾಭ ಏನದ ಅದು. ಅದಕ್ಕೆ ಇದಕ್ಕೇನಂತಾರ, ಇದು ಪೂರ್ಣ ಮಂತ್ರ ಅನ್ನುತ್ತಾರೆ. ಅಂದ್ರೆ ಬ್ರಹ್ಮ ತತ್ವ ಹೆಂಗದರಿ, ಅದು ಅದ್ವಿತೀಯ ಅದ, ಅದ್ರ ಬಿಟ್ಟು ಮತ್ತೊಂದಿಲ್ಲ ಅಂತ. ಅದ್ವಿತೀಯ ಅಂದ್ರೆ ಏನು, ಅದನ್ನ ಬಿಟ್ಟು ಇನ್ನೊಂದಿಲ್ಲ, ಅದಕ್ಕೆ ಅದ್ವಿತೀಯ. ಅದು ಎಲ್ಲಿ ವಾಸವಾಗಿದೆ ಅಂದ್ರೆ ಅದು ನಮ್ಮ ಶರೀರದಲ್ಲಿ ವಾಸವಾಗಿದೆ. ಮತ್ತೆ ಏನದ ಅಂದ್ರೆ ಅದು ಎಲ್ಲವನ್ನ ನಿಯಂತ್ರಣ ಮಾಡಾಕತ್ತೈತಿ, ವಶಿ. ಅದು ಎಲ್ಲ ಜೀವರನ್ನ ಅದ ಏನ್ ಮಾಡಾಕತ್ತೈತಿ, ನಿಯಂತ್ರಣ ಮಾಡಾಕತ್ತೈತಿ ಆತ್ಮತತ್ವ. ಇನ್ ದಿಸ್ ಕಾಂಟೆಸ್ಟ್ ಕಂಟ್ರೋಲರ್ ವಶಿ ಮೀನ್ಸ್ ಆತ್ಮ ಈಸ್ ಇಂಡಿಪೆಂಡೆಂಟ್, ಸ್ವತಂತ್ರ. ವಶಿ ಅಂದ್ರೇನು, ಆತ್ಮ ಸ್ವತಂತ್ರವಾಗಿ ಐತಿ ಅನ್ನಂಗ. ಅದು ಈ ಶರೀರದ ಅಧೀನ ಇಲ್ಲ, ಇನ್ನ ಶರೀರನ ಅದ್ರ ಅಧೀನ ಅದ ಅನ್ನಂಗ. ಆ ಅರಿವು ಹೆಂಗದ ಅಂದ್ರೆ ಸ್ವತಂತ್ರವಾದಂತ ತತ್ವದ ಇಂಡಿಪೆಂಡೆಂಟ್ ಎಂಟಿಟಿ and it doesn't depend on matter for its existence. ನೋಡ್, ಆತ್ಮತತ್ವ ಅದು ಸ್ವತಂತ್ರವಾಗಿ ಐತಿ, ಪ್ರಕೃತಿ ಅದ್ರ ಮ್ಯಾಗ ಅವಲಂಬಿತ. ಈಗ ಕನಸು ಯಾರಲ್ಲಿ ತೋರಾಗತ್ತೈತ್ರಿ, ಕನಸಿಗೆ ಅಧಿಷ್ಠಾನ ಯಾರು, ಮನಸ್ಸರೇ ಅಪ್ಪ. ಇಲ್ಲಿ ಏನ್ ಅನ್ನಕತ್ತಾರಂದ್ರ, ಮನಸ್ಕರೇ ಜಾಗೃತ ಪ್ರಪಂಚಕ್ಕನ ಅಧಿಷ್ಠಾನ ಐತಿ ಕನಸಿಗೆ. ಜಾಗೃತ ಪ್ರಪಂಚ ಅಂದ್ರ ವಿಶ್ವ ಏನದಾನ, ಕನಸಿನ ಪ್ರಪಂಚಕ್ಕ ಅಧಿಷ್ಠಾನ ಅದಾನ. ಅವ ಒಬ್ಬನ ಇದ್ರು ಕೂಡ ಕನಸಿನಾಗ ಅನೇಕ ಪದಾರ್ಥಗಳನ್ನ ಮಾಡಿ ತೋರ್ಸಾಕತ್ತಾನ. ಅವ ಒಬ್ರ ಅದಾನ, ಕನಸಿನಾಗ ಅನೇಕ ಪದಾರ್ಥಗಳನ್ನ ತೋರ್ಸಾಕತ್ತಾನ. ಏನ ಕನಸಿನಾಗ ಹೋಗ್ಬೇಕಾರ ಎಲ್ಲಾ ತಗೊಂಡೋಗ್ಯಾನ ವಸ್ತುಗಳನ್ನವ ಇಲ್ಲ, ಅಲ್ಲಿ ತೋರ್ಸಾಕತ್ತಾನ. ಒಬ್ಬನ ಇದ್ದು ಕೂಡ ಅನೇಕ ಪದಾರ್ಥಗಳನ್ನ ಹೆಂಗ ತೋರಿಸ್ತಾನೋ ಹಂಗ ಇವ ಆತ್ಮ ಒಬ್ಬನ ಇದ್ರು ಕೂಡ ಅನೇಕ ಪದಾರ್ಥಗಳನ್ನ ವ್ಯವಹಾರ ಕಾಲದಲ್ಲಿ ತೋರಿಸ್ತಾನ. ಡ್ಯೂರಿಂಗ್ ದಿ ಡ್ರೀಮ್ ಟ್ರಾನ್ಸಾಕ್ಷನ್, ಕನಸಿನ ವ್ಯವಹಾರ ನಡೆದಾಗ ದ ವೇಕರ್ ಇಸ್ ಒನ್. ಒಂದ್ ಏನದಾನ, ವಿಶ್ವ ಒಬ್ಬನ ಅದಾನ. ಆ ವಿಶ್ವ ಏನ್ ಮಾಡ್ಯಾನ ಅನ್ನುವಂತಂದ್ರ ಆ ಕನಸಿನ ಪ್ರಪಂಚವನ್ನ ಸೃಷ್ಟಿ ಮಾಡಿ ತಾನೊಳಗ ಒಬ್ಬವ ಸಾಗಿ ಮತ್ತು ಉಳಿದ ಜೀವಿಗಳನ್ನ ತೋರ್ಸಾಕತ್ತಾನ. ಎಲ್ಲ ತೋರ್ಸ. The waker is one, then he wakes up, he continues his non-dual nature. ಅವ ಎಚ್ಚರ ಆದ್ಮ್ಯಾಗ ಕನಸಿನಾಗದ್ದಂತ ಅನೇಕ ವಸ್ತುಗಳು ಅದಾವೋ, ಏನು ಎಚ್ಚರ ಆದ್ಮೇಲೆ ಒಬ್ಬನ ಅದನು, ಈಗ ಒಬ್ಬನ ಅದಾನ. ಆ ಭ್ರಮ ಇದ್ದಾಗ ಅನೇಕ ತೋರ್ತದ, ಯಥಾರ್ಥ ಜ್ಞಾನ ಆದಾಗ ಅವ ಒಬ್ಬನ ಅದಾನ. ಇದು ಏನದ, ವೇದಾಂತದ ನಿಲುವು. ಸ್ವಲ್ಪ ವಜ್ಜೆ ಅನಿಸಿರು ಅಡ್ಡಿ ಇಲ್ಲ, ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಸಾಧ್ಯ ಅದ. ನಿನ್ನೆ 2-3 ಮಂದಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರಿ. ಅಶೋಕ್ ಅವರು ಆತು, ಭೀಷ್ಮಿ, ಇವರು ಯಾರು ದಿವ್ಯಾನಂದ್ರ ಆತು, ಇನ್ನೊಬ್ರು ಲೇಡೀಸ್ ಅವರು ಹೇಳಿದ್ರು. ಬಹಳ ಸಂತೋಷ ಅನಿಸ್ತು. ಯಥಾರ್ಥ ಸ್ವಲ್ಪ ಕಠಿಣ ಅದ, ಆದ್ರ ಅದ್ರಾಗ ವಿಚಾರ ಇದ್ದವ್ರಿಗೆ ತಿಳಿತು. ಇವತ್ತ ಫಸ್ಟ್ ಟೈಮ್ ಕೆಲವರಿಗೆ ಅರ್ಥ ಆಗುದಿಲ್ಲ, ಬಹಳ ಶ್ರಮ ವಹಿಸ್ಬೇಕಾಗ್ತದೆ. ಈ ಮಾತಿನ ಅರ್ಥ ಆಗ್ಬೇಕಂದ್ರ
ಮಾತು ಬರೀ ಮಾತಾಗಬಾರದು, ಅದು ಮಾತಿನ ಅರ್ಥದಾಗ ನಮ್ಮದು ಅಂತಃಕರಣ ಹೋಗಿ ನೆಲೆಯಾಗಿ ನಿಲ್ಲಬೇಕು ಅಂದಾಗ ಅದನ್ನ ಪರಿಣಾಮ ಬೀಳ್ತಾವ. ಈ ಜಾಗೃತ ಮನುಷ್ಯ ಸ್ವಪ್ನದಾಗ ಅನೇಕ ವಸ್ತುಗಳು ಅದಾವ, ಎಚ್ಚರ ಆತ್ಮ ಒಬ್ಬನ ಅದಾನೋ ಅನೇಕ ಅದಾರು ಇಲ್ಲ, ಅವ ಒಬ್ಬನ ಅವೆಲ್ಲ ಅಷ್ಟು ಸೃಷ್ಟಿ ಮಾಡಿದ ಅಂತ ಅರ್ಥ. ಹಂಗ ಆತ್ಮನೊಬ್ಬನೇ ಈ ಜಗತ್ತಿನೆಲ್ಲ ಸೃಷ್ಟಿ ಮಾಡ್ಯಾನ ಅನೇಕ ಅಂತ ತೋರಾಗತ್ತದ, ಅದು ಭ್ರಮೆ. ಇದು ಇದು ವೇದಾಂತದ ಡಂಗುರ. ಆತ್ಮ that resides within your own body is the experiencer of the body. ಯಾವ ಆತ್ಮ ನಿಮ್ ಶರೀರದಲ್ಲಿ ಐತಿ ಸಾಕ್ಷಿ ಸ್ವರೂಪದಿಂದ ಅವನೇ ಎಲ್ಲವನ್ನ ಅನುಭವ ಮಾಡಕತ್ತಾನ. ಅನುಭವ ಮಾಡೋಕ್ಕಿಂತ ವಸ್ತುವಿಗಿಂತ ಭಿನ್ನ ಅದಾನ, ಅವಂಗ ಸಂಬಂಧ ಇಲ್ಲ. ಡೋಂಟ್ ಸರ್ಚ್ ಫಾರ್ ಇಟ್. ಅವನು ಹುಡ್ಕಾಡಕ್ ಹೋಗ್ಬೇಡ್ರಿ, ಅವ ನೀವ ಅದಿರಿ. ಆತ್ಮ ಅನ್ನವನು ಹುಡ್ಕಾಕ್ ಹೋಗ್ಬೇಡ್ರಿ. ನೀವು ಹುಡ್ಕಾಕ್ ಹೋದ್ರ ನಿಮ್ಗೆ ಸಿಗುದಿಲ್ಲ. ಅವ ಆತ್ಮನ ಹುಡುಕುದ ಭ್ರಮೆಯಿಂದ ಹುಡುಕಾಗತ್ತೇವಿ. ನೀವ ಆತ್ಮ ಅದಿರಿ, ನಿಮ್ಗೆ ನೀವ ಸಿಗ್ಬೇಕಾದ್ರೆ ಹೆಂಗ್ ಸಿಗಕ್ ಸಾಧ್ಯ ಅದ? ವಿಚಾರ ಮಾಡ್ರಿ. ಯು ವಿಲ್ ಫೈಂಡ್ ಎವ್ರಿಥಿಂಗ್ ಅದರ್ ದ್ಯಾನ್ ಆತ್ಮ. ನೀವು ಹುಡ್ಕಾಕ್ ಹೋದ್ರಂದ್ರೆ ನಿಮಗೆ ಆತ್ಮನ್ ಬಿಟ್ಟು ಎಲ್ಲಾ ಸಿಗ್ತೈತೆ ಹೊರತು. ಯಾಕ? ನೀವೇ ಆತ್ಮ ಇರೋದ್ರಿಂದ. ನೀವು ಆತ್ಮನ ಹುಡುಕಾಕ್ ಹೋದ್ರಂದ್ರೆ ನೀವೇನ್ ಹುಡುಕ್ತೀರಿ? ಅನಾತ್ಮವನ್ನು ಹುಡುಕ್ತೀರ ಹೊರತು ಆತ್ಮ ನಿಮ್ ಕೈ ಸಿಗುದಿಲ್ಲ. ತಿಳ್ಕೊಡ್ರಿ ಮಾತಿನ ಅರ್ಥ. ಹುಡ್ಕೋದ್ರ ಬಿಡ್ರಿ, ನೀವ ಅದಿರಿ ಅಂತ ತಿಳ್ಕೊಡ್ರಿ. ಹಿಂದ್ ನೋಡಾಕ್ ಕರೀರಿ, ಮುಂದ್ ನೋಡಾಕ್ ಹೋಗ್ಬೇಡ್ರಿ. ಹಿಂದ್ ನೋಡ್ರಿ ಅಂತ ಹೇಳ್ತಾರೆ ನಮ್ಮ ಇವ್ರು ಕುರುಬರ್ ಸರ್ ಹೇಳೋರು. ಮುಂದೆ ನೋಡ್ಬೇಡ್ರಿ, ಹಿಂದ ನೋಡ್ರಿ. ಆ ಅಂತಃಕರಣದ ಹಿಂದದನ, ಅಲ್ಲೇ ಅದಾನ ಆತ್ಮ, ಅವನು ನೋಡಕ್ ಪ್ರಯತ್ನ ಮಾಡ್ರಿ ಅಂತಿದ್ರು. ದ ಡಿಸ್ಕ್ರಿಮಿನೇಟಿವ್ ಸೀಕರ್, ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ರಿಕಗ್ನೈಸಸ್ ದಿಸ್ ಫ್ಯಾಕ್ಟ್. ಯಾವ ಅಧಿಕಾರಿ ಅದನ ಅವ ಇದನ್ನ ಗುರುತಿಸ್ತಾನ. ಅನಧಿಕಾರಿಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಥವಾ ಇವತ್ತು ಗುರುತಿಸಿಲ್ಲ ಅಂದ್ರೆ ಅವ್ರ ಅಧಿಕಾರ ಪ್ರಾಪ್ತಿ ಎಂದಾಗ್ತದ ಅವತ್ತು ಗುರುತಿಸ್ತಾರೋ. ಚಕ್ ಅಂತ ಹೊಳಿತೈತಿ ನೋಡ್ರಿ, ಅಲ್ಲಿ ಮಠ ಹೊಳಿದಿಲ್ಲ. ಅದು ಹೇಳಿದ ಉದಾಹರಣೆ, ಈ ದನದ ಕೊಟ್ಟಿಗೆಯಾಗ ಹಸಿ ಹುಲ್ಲು ಹಾಕ್ತಾರ ಸೊಳ್ಳೆಗಳ ಕಾಟ ಸಲುವಾಗಿ. ಆ ಹಸಿ ಹುಲ್ಲಿಗೂ ಹಗ್ಗಂತ ಬೆಂಕಿ ಹತ್ಬೇಕು ನೋಡ್ರಿ. ಹಂಗ ನಮ್ಮ ಹಸಿ ಹುಲ್ಲಿನಂತ ಈ ಮನಸ್ಸಿನಲ್ಲಿ ಜ್ಞಾನ ಚಕ್ ಅಂತ ಹೊಳಿಬೇಕು. ಅದು ಒಳದಾಗ ಅಪರೋಕ್ಷ ಜ್ಞಾನ ಆಗ್ತದ. ಅದು ಪ್ರತಿಯೊಬ್ಬರಿಗೂ ಆಗ್ತದ. ಅದು ಆಗ್ಬೇಕಾದ್ರೆ ಅನೇಕ ರಾತ್ರಿಗಳಿಂದ ಬರ್ಬೇಕು. ನನ್ನ ತಿಳಿವಾಲ್ದಲ್ಲ ಅನ್ನೋಂತ ಹಪಾಪಿ ಅನೇಕ ರಾತ್ರಿಗಳು ಬರ್ಬೇಕು ನಮ್ಮ ಜೀವನದಾಗ. ಒಂದು ನಿಜವಾದ ಆತ್ಮನ ಬೆಳಕ್ ಬರ್ಬೇಕಂದ್ರ ಅನೇಕ ಶಿವರಾತ್ರಿಗಳ ಜೀವನದಾಗ ಬರ್ಬೇಕಾಗ್ತದ ಆತ್ಮೀಯರೇ. ಹಂಗೆ ಅಲ್ಲ, ಶಿವರಾತ್ರಿ ಆದ್ಮ್ಯಾಗ ಬೆಳಕು, ಆತ್ಮಜ್ಞಾನ ಬೆಳಕದ. ಆದ್ದರಿಂದ ಪ್ರಯತ್ನ ಮಾಡ್ರಿ. ಎಲ್ಲರ ಸ್ವರೂಪದ ಇವತ್ತಿನ ನಾಳೆ ಆಗ್ತದೆ. ಡಿಸ್ಕ್ರಿಮಿನೇಟಿವ್ ಶೀಘ್ರ ಯಾರಿಗಾಗೈತಿ ಅವ್ರಿಗೆ ಧನ್ಯವಾದ, ಅವ್ರಿಗೆ ಧನ್ಯವಾದ. ಯಾರು ಸಾಧನ ಚತುಷ್ಟಯದಿಂದ ಕೂಡ್ಯಾರ ಅವ್ರಿಗೆ ಗುರ್ತಾಗ್ತದ. ಏನೋ ಐ ಎಂ ಬ್ರಹ್ಮನ್. ಅವ್ರ ಏನ್ ತಿಳಿತಾರ? ನಾನ್ ಏನ್ ಹುಡುಕಾವದಲ್ಲ, ಆ ಹುಡುಕುವವನೇ ಬ್ರಹ್ಮ ಇದ್ದೇನೆ. ದ ಸೀಕರ್ ಇಸ್ ಸಾಟ್. ಯಾವನು ಹುಡುಕಾಕ್ ಹೊಂಟೇವಿ ಅವನ ನಾನು ಅಂತ ತಿಳ್ಕೊಳ್ಳೋದು ಇಲ್ಲಿ ಆತ್ಮಜ್ಞಾನದ ಆತ್ಮೀಯರೇ. ನೀವು ಹುಡುಕುವಂತ ಹೋದ್ರೆ ಸಿಗುದಿಲ್ಲವ. ನೀವ್ ಎಲ್ಲರ ಹುಡುಕ್ರಿ, ಪರ್ವತದಾಗ ಹುಡುಕ್ರಿ, ಹಿಮಾಲಯದಾಗ ಹೋಗಿ ಹುಡುಕ್ರಿ, ತೀರ್ಥ ಕ್ಷೇತ್ರದಲ್ಲಿ ಹುಡುಕ್ರಿ, ಸಿಗುದಿಲ್ಲ. ಯಾಕ? ನೀವ ಆತ್ಮ ಅದಿರಿ. ನೀವ್ ಎಲ್ಲಿ ಹುಡುಕಾಕ್ ಹೊಂಟ್ರಿ ಅವನ್ನ? ಹುಡುಕುವವನ ಸ್ವರೂಪವೇ ಪರಮಾತ್ಮ ಅದ. ಅದಕ್ಕ ನೀವು ಮುಂದ್ ಹುಡುಕೋದು ಬಿಡ್ರಿ, ಹಿಂದ್ ತಿಳ್ಕೊಡ್ರಿ, ಹಿಂದ ನೋಡಿ ತಿಳ್ಕೊಡ್ರಿ, ಹಿಂದ್ ಯಾರದಾರ ನೋಡ್ಕೊಡ್ರಿ. ಆ ಹುಡುಕುವವನ ಹಿಂದ ಸ್ವರೂಪ ಏನದ? ಅವನೇ ಪರಮಾತ್ಮ ಇದ್ದಾನೆ. ಅವ್ರೇನ್ ತಿಳಿತಾರ ಅಂದ್ರೆ ನಾನೇ ಭಗವಂತನಿದ್ದೇನೆ. ಪರಮಾತ್ಮ ಇದ್ದಾನೆ. ಇದರ ಇನ್ಸೈಡ್ ಆರ್ ಔಟ್ಸೈಡ್ ಮೀ. ಅವ ಒಳಗೂ ಇಲ್ಲ ಹೊರಗೂ ಇಲ್ಲ, ಪರಮಾತ್ಮನೇ ನಾನು ಇದ್ದೇನೆ. ಇಟ್ ಇಸ್ ಮೀ. ಈಸ್ ಹ್ಯಾವ್ ಬ್ರೋಕನ್ ದಿ ಆಬ್ಜೆಕ್ಟಿಫಿಕೇಶನ್ ಓರಿಯೆಂಟೇಶನ್ ವಿತ್ ದಿ ಹೆಲ್ಪ್ ಆಫ್ ಗುರು ಶಿಷ್ಯ ಉಪದೇಶ. ಗುರು ಶಿಷ್ಯರ ಉಪದೇಶದಾಗ ಏನು ಒಂದು ಮುಖ್ಯ ಉಪದೇಶ ಐತೆ ಅಂದ್ರ, ಆ ಏನು ಹುಡುಕುವಂತದ್ ಐತಲ್ಲ ವಿಚಾರ, ಆ ಹುಡುಕುವಂತ ವಿಚಾರಕ್ಕನ ತಿಲಾಂಜಲಿಯನ್ನ ಕೊಡುವುದೇ ಗುರು ಶಿಷ್ಯರ ಪರಂಪರೆಯಲ್ಲಿ ಹೇಳಿಕೊಡುವಂತ ಒಂದು ರಹಸ್ಯ. ಹುಡುಕೋದ್ರ ಬಿಡೋ, ನೀನ ಅದಿ ನೋಡು. ಇದನ್ನ ಹೇಳಿಕೊಡುವುದು ಗುರು ಶಿಷ್ಯ ಪರಂಪರೆಯ ಉದ್ದೇಶ. ಇದು ಯಾವ ಬುಕ್ನಾಗ ಸಿಗುವುದಿಲ್ಲ, ಯಾವ ಗ್ರಂಥದಾಗ ಸಿಗುವುದಿಲ್ಲ, ಇದು ಪರಂಪರೆಯಲ್ಲಿ ಮಾತ್ರ ಸಿಗ್ತದೆ. ದ ಮೀನಿಂಗ್ ಅನು ಇನ್ ದಿಸ್ ವರ್ಸ್. ಇದ್ರಾಗ ಗುರುವನ್ನ ಅನುಸರಿಸಬೇಕು ಅನ್ನೋದಕ್ಕೆ ಅನು ಅನ್ನುವಂತ ಶಬ್ದವನ್ನ ಬಳಸ್ಯಾರ. The meaning of anu in this verse, a prepared intellect is not sufficient. It should be assisted by the Guru Shishya Upadesha. ಅವ ಶಿಷ್ಯ ಸಾಧನ ಸದ್ಗುಣ ಸಂಪತ್ತಿ ಇರಬೇಕು ಅಷ್ಟ ಅಲ್ಲ,
ಅದಕ್ಕೆ ಮತ್ತೊಂದು ಸಹಾಯ ಬೇಕೇನಪ್ಪಾ ಅಂತಂದ್ರೆ ಗುರು ಶಿಷ್ಯರ ಉಪದೇಶ ಬೇಕಾಗ್ತದೆ. ಗುರುಶಾಸ್ತ್ರ ಉಪದೇಶ, ಶಿಷ್ಯ ಅಲ್ಲ, ಗುರುಶಾಸ್ತ್ರ ಉಪದೇಶ ಬೇಕಾಗ್ತದ. ಆ ಮುಂದ ಅಂತಃಕರಣ ತಯಾರಾಗ್ಬೇಕು. ಆ ಅಂತಃಕರಣ ತಯಾರಾದ ನಂತರ ಆ ಗುರು ಮತ್ತು ಶಾಸ್ತ್ರದ ಉಪದೇಶ ಆಗ್ಬೇಕು. ಅಂತ ಹದವಾದಂತ ವಾತಾವರಣದಲ್ಲಿ ಈ ಜ್ಞಾನ ಅಂಗೈಯೊಳಗಿನ ನಲ್ಲಿಕಾಯಿಗತೆ ಗೋಚರ ಆಗ್ತದೆ. ಸಾರೆ ಚಲ್ಯದ ಮುಕುತಿ ಗುರು ತೋರಿಸದೆ ತೋರದಣ್ಣ ಅಂತ ಹಾಡ್ಯಾರ. ಅಂತ ಒಂದು ಸಾರೆ ಚಲ್ಯದ ಎಲ್ಲ ಕಡೆ ವ್ಯಾಪಕವಾಗಿ ಐತಿ. ಅದನ್ನು ಗುರುತಿಸುವಂತಹ ಆ ಬುದ್ಧಿ, ಆ ವಿವೇಕತನ, ಆ ಒಂದು ಗುರು ಶಿಷ್ಯರ ಒಂದು ಗುರುಶಾಸ್ತ್ರದ ಒಂದು ಉಪದೇಶದ ಸಾನ್ನಿಧ್ಯ, ಆ ಅಂತಃಕರಣದ ಒಂದು ತಯಾರಿಕೆ, ಇವೆಲ್ಲ ಹದಗೊಳ್ಬೇಕಾಗ್ತದೆ. ಇದರಲ್ಲಿ ಒಂದು ಏನಾದ್ರೂ ಅವ್ಯವಸ್ಥೆ ಇತ್ತಂದ್ರೆ ಇದು ಜ್ಞಾನ ಆಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಆಗ್ತದೆ. With this knowledge that I am the limitless consciousness, ನಾನೇ ಆ ಪರಮಾತ್ಮ ಇದ್ದೇನೆ ಅನ್ನುವಂಥದ್ದು ಏನು ಯಥಾರ್ಥ ಜ್ಞಾನದ, ಈ ಜ್ಞಾನದೊಂದಿಗೆ one loses the fear of mortality. ನಾನು ಇನ್ನು ಸಾಯವಲ್ಲ ಅನ್ನುವಂಥ ಜ್ಞಾನ ಪಕ್ಕಾ ಆಗ್ತದೆ. ಅಜ್ಞಾನ ಕಾಲದಲ್ಲಿ ಶರೀರ ನಾನಂತ ಎಷ್ಟು ಗಟ್ಟಿ ಮಾಡ್ಕೊಂಡೇನಿ, ಈಗ ಜ್ಞಾನ ಕಾಲದಾಗ ಶರೀರಕ್ಕೆ ಸಾಕ್ಷಿಯಾಗಿರುವಂತ ಆತ್ಮನೇ ನಾನು ಅದೇನೆ ಅನ್ನುವಂಥದ್ದು ಗಟ್ಟಾಗ್ತದೆ. ಅಟೈನ್ಸ್ ಫುಲ್ಫಿಲ್ಮೆಂಟ್, ಅವಂಗ ಪೂರ್ಣತ್ವ ಆಗ್ತದ ಪ್ರಾಪ್ತಿ. ಅವ ತನ್ನೊಳಗ ನಾನು ಏನೋ ಒಂದು ಮಾಡಲಾರ ಸಾಧನೆ ಮಾಡಿದೆ, ಅಪೂರ್ವವಾದ ಸಾಧನೆ ಮಾಡಿದೆ, ಮೋಕ್ಷ ಅನ್ನೋದು ನನಗೆ ಸಿಕ್ತು ಅಂತ ಭಾವ ಆಗ್ತದೆ. ಇಂಥ ಜ್ಞಾನ ಆದವಾಗ ಆ ಭಾವ ಬರ್ತದೆ. ದಿಸ್ ಪೂರ್ಣತ್ವ ರಿಮೇನ್ಸ್ ಫಾರ್ ಎವರ್. ಅದು ಹೋಗುದಿಲ್ಲ ಅವ್ನು ಬಿಟ್ಟು. ಅವಾಗ ಒಮ್ಮೆ ಜ್ಞಾನ ಪಕ್ಕಾ ಆತಂದ್ರ ಈ ಪೂರ್ಣತ್ವ ಅನ್ನೋದು ಅವನು ಬಿಟ್ಟು ಹೋಗುದಿಲ್ಲ. ಇಟ್ ಈಸ್ ಬಾರ್ನ್ ಔಟ್ ಆಫ್ ವಿಜ್ಡಮ್. ಇದು ಜ್ಞಾನದಿಂದ ಉತ್ಪತ್ತಿ ಆಗ್ಯದ. ಜ್ಞಾನ ಅಂದ್ರೆ ಏನು? ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ಉತ್ಪತ್ತಿಯಾದಂತ ಜ್ಞಾನ. ಇದು ನಶಿಸಿ ಹೋಗುವುದಿಲ್ಲ. ಅವನೇ ಜೀವನ್ ಮುಕ್ತ ಅದನ. ಅವಾಗ ಬಂಧನ ಅನ್ನೋದಿಲ್ಲ, ಅವಾಗ ಸಂಸಾರ ಅನ್ನೋದಿಲ್ಲ, ಅವ ಹುಟ್ಟೋಂಗಿಲ್ಲ, ಅವ ಸಾಯೋದಿಲ್ಲ, ಅವ ಅಲ್ಪಜ್ಞ ಅಲ್ಲ, ಅವ ಸರ್ವಜ್ಞ ಅದನ. ಈಸ್ ಫುಲ್ ರಿಗಾರ್ಡ್ಲೆಸ್ ಆಫ್ ವಾಟ್ ಎಕ್ಸ್ಪೀರಿಯನ್ಸ್ ಕಮ್ ಅಂಡ್ ಗೋ. ಜೀವನದಾಗ ಎಂತ ಅನುಭವಗಳು ಬರ್ತಾವ ಹೋಗ್ತಾವ, ಅದಕ್ಕೆ ಅವು ಸಂಬಂಧ ಇಲ್ಲ. ಅವ ಪೂರ್ಣನ ಅದೇನ ಅನ್ನೋದು ಎಂದೂ ಬರೆಯುವುದಿಲ್ಲ. ಅವಂಗೇನ ಪ್ರಾರಬ್ಧ ಅನುಸಾರ ಸುಖ ದುಃಖಗಳು ಬರ್ತಾವಿಲ್ಲೋ? ಬರ್ತಾವ, ಬರೋದಿಲ್ಲ ಅಂತ ಹೇಳುದಿಲ್ಲ. In verse number 2.70 Bhagavad Gita, Krishna compares this person to ocean. ಭಗವದ್ಗೀತೆ 2ನೇ ಅಧ್ಯಾಯ 70ನೇ ಶ್ಲೋಕದಾಗ ಇಂತ ಆತ್ಮಜ್ಞಾನಿ ಹೆಂಗಿರ್ತಾನ ಅಂತಂದ್ರೆ ಸಮುದ್ರದಂತೆ ಇರ್ತಾನಂತ. ಯಾವ ನದಿ ಬಂದ ಅವನಲ್ಲಿ ಪ್ರವೇಶ ಆದ್ರೆ ಅವ ಉಬ್ಬುದಿಲ್ಲ. ಯಾವ ನದಿ ಅವನಿಂದ ಹರಿದು ಅದು ಆಕಾಶಕ್ಕೆ ಹೋಗಿ ಅದು ವಾಯು ರೂಪದಿಂದ ಅದು ಆಕಾಶಕ್ಕೆ ನೀರಾಗಿ ಜಲ ಆಗಿ ಅದು ವೇಪರ್ ಅಂದ್ರೆ ಏನು, ಅದು ಆವಿಯಾಗಿ ಹೋತು ಅಂದ್ರೆ ಅದಕ್ಕ ಸೊಕ್ಕುವಿಕೆ ಇಲ್ಲ. ಸಮುದ್ರಕ್ಕ ಸ್ವರ್ಗುವಿಕೆ ಹೆಂಗಿಲ್ಲವೋ ಆತ್ಮಜ್ಞಾನಿಗೆ ಏನು ಬಂದ್ರೆ ಅವಾಗ ಸಂತೋಷ ಇಲ್ಲ, ಏನಾದ್ರು ಅವನಿಂದ ಕಳ್ಕೊಂಡ್ರೆ ಅವ್ನು ದುಃಖ ಇಲ್ಲ. ಈ ಶ್ಲೋಕವನ್ನ ಅರ್ಥ ಹೇಳುವಂತಹ ಏನದ 2ನೇ ಅಧ್ಯಾಯದಾಗ 70ನೇ ಶ್ಲೋಕ ಹೇಳ್ತಾರ ಅಂತ ಹೇಳ್ತಾರ. ಆ 70ನೇ ಶ್ಲೋಕ ಯಾವುದು? 70 ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಅದನ್ನು ವಿಚಲಿಸಗೊಳಿಸದೆ ಹೇಗೆ ಸೇರಿ ಹೋಗುವಂತೆ ಎಲ್ಲ ಭೋಗಗಳು ತಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನು ಮಾಡದೆ ಸೇರಿ ಹೋಗುತ್ತವೆ. ಆ ಪುರುಷನೇ ಪರಮ ಶಾಂತಿಯನ್ನು ಪಡೆಯುತ್ತಾನೆ. ಭೋಗಗಳನ್ನು ಬಯಸುವವನು ಪಡೆಯುವುದಿಲ್ಲ. ಭೋಗವನ್ನು ಬಯಸುವುದಿಲ್ಲ. ನಿಮ್ಮ ಮೊಮ್ಮಕ್ಕಳು ಕೂಡ ಗುಂಡ ಆಡ್ತೀರಿ. 2 ಗುಂಡ ಸೋತ್ರ ಕಾಲು ಹೊಸ್ತ ಅಳ್ತೈತ ಮಗು, ನೀವು ಅಳ್ತೀರೇನ? ಇಲ್ಲ. 2 ಗುಂಡ ಗೆದ್ರ ಅದ್ ಮಗು ಸಂತೋಷ ಪಡಿತದ. ಅರ್ಜುನ್ 2 ಗುಂಡ ಗೆದ್ದೆ ಅಂತ ಕ್ಯಾಕೆ ಹೊಡಿತಾನವ, ನೀವು ಹೊಡಿತಾರ ಕ್ಯಾಕಿ? 2 ಗುಂಡ ಗೆದ್ರ ಇಲ್ಲ. ನಿಮ್ಮಲ್ಲಿ ಪೂರ್ಣತ್ವ ಭಾವ ಬಂದದ. ಎದಕ್ಕ? ಆ ಗುಂಡದ ಬಗ್ಗೆ ಬಂದದ. ಹಂಗ ಜಗತ್ತಿನ ಬಗ್ಗೆ ಬಂದೈತೇನ ಪೂರ್ಣ ಭಾವ? ಬಂದ್ರ ಹಂಗಿರ್ತಾರ ನೋಡ್ರಿ ಅಂತ ಹೇಳ್ತಾರ. ಏನದರಿ ಇದ್ರಾಗ ನಮ್ಮಲ್ಲಿ ಒಬ್ಬ ಪರಿವರ್ತನೆ ಆಗ್ಬೇಕು. ನಾವು ಜ್ಞಾನವನ್ನು ಹೊಂದಿ ನಾನು ಆತ್ಮನೇ ಇದ್ದೇನೆ ಎನ್ನುವಂತದ್ದು ಅನುಭವ ಮಾಡಿಕೊಂಡು ನಾ ಪೂರ್ಣ ಅದೇನಿ, ನನಗೆ ಏನು ಬೇಕಾಗಿಲ್ಲ ಅನ್ನವ ಸಾಕಾರ. ಏನು ಬೇಕ್ ಅನ್ನವನ ಬಡವ ಅಂತಾರಲ್ಲ, ಹಂಗ ಸಾಕ್ ಅಂದ್ರ ಸಾಕಾರ ಅಂತ, ಬೇಕಂದ್ರ ಬಡವ ಅಂತ. ಆ ಆತ್ಮಜ್ಞಾನದಿಂದ ನಾವು ಎಲ್ಲವನ್ನ ಸಾಕ್ ಅನ್ಬೇಕು.
ಅಂದ್ರೆ ನಾವು ಶ್ರೀಮಂತರಾಗ್ತೇವಿ ಅಂತ ಮಾತು ಹೇಳಾಗತ್ತಾರ. Krishna compares this person to the ocean which remains full regardless of whether the river flows into it or not. Lord Yama says that this is only a method to attain moksha. ಮತ್ತೆ ಇಲ್ಲಿ ಹೇಳ್ತಾನ ಮೋಕ್ಷವನ್ನು ಪಡೆಯಲಿಕ್ಕೆ ಬೇರೆ ಮಾರ್ಗ ಅದಾವೇನು, ಶಾರ್ಟ್ ಕಟ್ ಇದು ಬಹಳ ವಜ್ಜಾಗೈತಿ, ಇಲ್ಲ, ಬೇರೆ ದಾರಿ ಇಲ್ಲ, ಇದೇ ಒಂದು ದಾರಿ ಅದ. ಇವತ್ತಿಲ್ಲ ನಾಳೆ ಇದನ್ನ ತಿಳಿದ ಮುಂದೆ ಹೋದ್ರ ಮೋಕ್ಷ ಐತಿ. The people who pursue other means do not get ಪೂರ್ಣತ್ವಂ. ಇದನ್ನ ಬಿಟ್ಟು ಯಾವ್ದೋ ಒಂದು ಶಾರ್ಟ್ ಕಟ್ ಅದ ಅಥವಾ ಬಹಳ ಹಗರ ಅದ ಅಂತ ನೀವು ಬೇರೆ ಸಾಧನೆಗೆ ಹೋದ್ರಿ ಅಂದ್ರೆ ಮೋಕ್ಷ ಅಂತಂದ ವಂಚಿತರಾಗ್ತೀರಿ. ನೀವು ಕೈಯಾಗ ಬರ್ದು ಇಟ್ಕೊಳ್ರಿ ಅಂತ ಹೇಳ್ತಾನ ಭಗವಂತ. ನೀವು ಪೂರ್ಣತ್ವದಿಂದ ವಂಚಿತರಾಗ್ತೀರಿ, ಆತ್ಮಜ್ಞಾನದಿಂದ ವಂಚಿತರಾಗ್ತೀರಿ, ಮೋಕ್ಷ ಅನ್ನುವಂತ ಸ್ಥಿತಿಯಿಂದ ವಂಚಿತರಾಗ್ತೀರಿ, ಅತ್ಯಂತ ಸುಖದ ಪ್ರಾಪ್ತಿಯಿಂದ ವಂಚಿತರಾಗ್ತೀರಿ. You should not renounce the other sadhanas, but should not get stuck. You must graduate to knowledge. ಉಳಿದೆಲ್ಲ ಸಾಧನೆಗಳನ್ನ ಈ ಜ್ಞಾನಕ್ಕಾಗಿ ಬರಾಕದಾವ್. ಈ ಜ್ಞಾನಕ್ಕೆ ಬಂದ ಮ್ಯಾಗ ಜ್ಞಾನವಂದ ನಿಮ್ಗ ಮೋಕ್ಷಕ್ಕೆ ಸಾಧನೆ ಅದ. ಈ ಒಂದು ಮಾತಿನೊಂದಿಗೆ 12ನೇ ಮಂತ್ರವನ್ನ ಭಗವಂತ ಮುಗಿಸ್ತಾನ. ಇದು ಯಮಧರ್ಮರಾಯ ಮುಗಿಸ್ತಾನ. ಇನ್ನು 13ನೇ ಮಂತ್ರವನ್ನ ಎಷ್ಟು ಟೈಮ್, ಇನ್ನ 3 ನಿಮಿಷ. 13ನೇ ಮಂತ್ರವನ್ನು ಓದ್ಬಿಡ್ತೇನೆ ನೋಡೋ. 13ನೇ ಮಂತ್ರ ಏನ್ ಹೇಳ್ತದ ನೋಡ್ರಿ. ನಿತ್ಯೋ ಅನಿತ್ಯಾನಾಂ ಚೇತನಾನಾಂ ನಾನಾಂ ಏಕೋ ಬಹುನಾಂ ಯೋ ವಿವದಾತಿ ಕಾಮಾನ್ ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಅನಿತ್ಯವಾದವುಗಳಲ್ಲಿ ನಿತ್ಯವಾಗಿ, ಚೇತನಗಳಿಗೆ ಚೇತನವಾಗಿ ಒಬ್ಬನೇ, ಬಹುಜೀವರಿಗೆ ಯಾವನು ಕಾಮಗಳನ್ನು ವಿಧಾನ ಮಾಡುತ್ತಿರುವನೋ, ಆತ್ಮನಲ್ಲಿರುವ ಆತ್ಮನನ್ನು ಯಾವ ಧೀರರು ಉಪದೇಶವಾದ ಬಳಿಕ ಕಾಣುವರೋ ಅವರಿಗೆ ಶಾಶ್ವತವಾದ ಶಾಂತಿಯು ಉಳಿದವರಿಗೆ ಅಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇವುಗಳ ಶಬ್ದಾರ್ಥವನ್ನ, ಈ ಒಂದು ಮಂತ್ರದ ಪೂರ್ಣ ಅರ್ಥವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋವರಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.